ಪ್ಯೂರ್ಲಿ ನಮ್ದೇ 100% ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇದು ಬಂದು ಬಾರ್ಡರ್ ಕಲರ್, ಇದೇ ಜರಿ ಬರುತ್ತೆ ನೋಡಿ. ಇದು ಬರ್ದಿರೋದು ಅದೇ ಡಿಸೈನ್ ಪ್ರಕಾರ ನಾವು 900 ಇಂದ ಸ್ಟಾರ್ಟ್ ಆಗುತ್ತೆ. ಅದು 1500 100% ಹ್ಯಾಂಡ್ಲೂಮ್ ಬರುತ್ತೆ. ಹ್ಯಾಂಡ್ಲೂಮ್ ಬಂದು ನಿಮಗೆ ಕಂಪಲ್ಸರಿ ಪಲ್ಲು ಇದೆಯಲ್ಲ, ಈ ಜಾಯಿಂಟ್ ಬರುತ್ತೆ. ಈ ಬುಟ್ಟ ವರ್ಕ್ಸ್ ನೋಡ್ತಿದ್ರಲ್ಲ, ಇದು ಫುಲ್ ಸ್ಟಿಚಿಂಗ್ ಬರುತ್ತೆ. ಪವರ್ ಲೂಮ್ ಆ ಥರ ಬರಲ್ಲ. ಪವರ್ ಲೂಮ್ ಅಲ್ಲಿ ನಿಮಗೆ ನೋಡಿ ಈ ಥರ ಕಟಿಂಗ್ ಬರುತ್ತೆ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಹಿಂಗೆ ಎಳೆದ್ರೆ ನೀಟಾಗಿ ಈ ಕಡೆಯಿಂದ ಬಂದ್ಬಿಡುತ್ತೆ. ಕೈಮಗ್ಗದ ಸೀರೆ ಯಾವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಈ ತರ ಲೈನ್ಸ್ ಕಾಣಿಸುತ್ತೆ. ಇದನ್ನ ಬರ್ನ್ ಮಾಡಿದಾಗ ನಿಮ್ಗೆ ಬೂದಿ ಆಗ್ಬೇಕು 100%. 100 ಇಯರ್ಸ್ ಈ ಸೀರೆನ ಇಟ್ರು ಏನು ಆಗಲ್ಲ. ಆ ಫೀಲ್ ಬೇರೆನೆ ಬರುತ್ತೆ ಹ್ಯಾಂಡ್ಲೂಮ್ದು. ಇದು ಒರಿಜಿನಲ್ ಸಿಲ್ಕ್ ಮಾರ್ಕ್ ಇರುತ್ತೆ. ಜೆರಿ ಚೆಕ್ಸ್ ಎಲ್ಲ ಬರ್ತಿದೆ ನೋಡಿ. ಈಗ ಟ್ರೆಂಡ್ ತುಂಬಾ ಇದೆ. ಇದೊಂದು ಸ್ಯಾರಿ ರಿಟರ್ನ್ ಬಂದಿದೆ ಶೋರೂಮ್ ಇಂದ. ನೀವು ಇಲ್ಲಿ ನೋಡಬಹುದು 19,500 ಇದೆ. ನೀವು ಬಂದು ಎಷ್ಟಕ್ಕೆ ಕೊಟ್ಟಿದ್ದೀರಿ ಸರ್? 12,000. ಆಲ್ಮೋಸ್ಟ್ 7,500 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಅಪ್ ಟು 60% ವರೆಗೂ ವೇರಿ ಬರುತ್ತೆ. ಮ್ಯಾನುಫ್ಯಾಕ್ಚರರ್ ಹತ್ರ ಬಂದಾಗ ರೀಸನಬಲ್ ಸಿಗುತ್ತೆ. ನನ್ನ ರೇಟ್ ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಲಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್ ನಮಸ್ಕಾರ. ಈಗ ದೊಡ್ಡಬಳ್ಳಾಪುರದಲ್ಲಿ ಕಡಿಮೆ ಬೆಲೆ ಮತ್ತು ಹೆಚ್ಚು ಕ್ವಾಲಿಟಿ ಸೀರೆಗಳು ನಿಮ್ಮ ಹತ್ರ ಸಿಗತ್ತೆ ಅಂತ ಗೊತ್ತಾಯ್ತು. ಹೌದು ಸರ್. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಸರ್ ಖಂಡಿತ ಬನ್ನಿ. ನಾವು ಬಂದು ದೇವ್ ಸಿಲ್ಕ್ಸ್, ನಮ್ಮ ಹೆಸರು ಹರೀಶ್ ಅಂತ. ನಮ್ಮದು ಬಂದು ಪ್ಯೂರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಯಾರೀಸ್ ಸಿಗುತ್ತೆ. ಪ್ಯೂರ್ ಸಿಲ್ಕ್ ಸಿಗುತ್ತೆ ಮತ್ತು ಸೆಮಿ ಸಿಲ್ಕ್ ಎರಡೂ ಸಿಗುತ್ತೆ. ಪ್ಯೂರ್ ಸಿಲ್ಕು ಯಾವ ಥರ ಸಿಗುತ್ತೆ, ಏನು ಕ್ವಾಲಿಟಿ ಇರುತ್ತೆ, ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ. ಮತ್ತು ಸೆಮಿ ಸಿಲ್ಕ್ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಏನೇನಾಗುತ್ತೆ ಅಂತ ನೀಟಾಗಿ ಹೇಳ್ಕೊಡ್ತೀನಿ. ಪ್ಯೂರ್ಲಿ ನಮ್ಮದೇ 100% ಮ್ಯಾನುಫ್ಯಾಕ್ಚರಿಂಗ್ ಇದೆ, ಪ್ಲಸ್ ಹೋಲ್ಸೇಲ್ ಸಪ್ಲೈ ಇದೆ. ಹೋಲ್ಸೇಲು ಮತ್ತು ರಿಟೇಲ್ ಎರಡಕ್ಕೂ ನಾನು ಇದು ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಫುಲ್ಲು ಪವರ್ ಲೂಮ್ ಬರುತ್ತೆ. ಹ್ಯಾಂಡ್ಲೂಮು ಬೇರೆದು ಬರುತ್ತೆ. ಅದು ನಾನು ನಿಮಗೆ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. ಈಗ ಪವರ್ ಲೂಮ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದು ಪವರ್ ಲೂಮ್ ಮೆಷಿನ್ಸು. ಇದು ಆಟೋಮೇಷನ್ ಇರುತ್ತೆ. ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸ್ಯಾರಿ ವೀವಿಂಗ್ ಆಗುತ್ತೆ. ಕೈಮಗ್ಗ ಬಂದು ನಿಮಗೆ ಕಂಪ್ಲೀಟ್ಲಿ ಮ್ಯಾನ್ ಮೇಡ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಇದು ಬಂದು ಒಂದು ಸೀರೆ ನಿಮಗೆ ನೇಯೋದಕ್ಕೆ ಟೈಮಿಂಗು 1 ದಿನ ತೊಗೊಳುತ್ತೆ. ಲೈಕ್ 2 ಡೇಸ್ಗೆ 3 ಸ್ಯಾರೀಸ್ ತೊಗೊಳುತ್ತೆ ನೇಯೋಕ್ಕಾಗೋದು ಮ್ಯಾಕ್ಸಿಮಮ್ಮು. ಬಟ್ ಹ್ಯಾಂಡ್ಲೂಮ್ ಆ ಥರ ಅಲ್ಲ. ಮಂಡೇ ಸ್ಟಾರ್ಟ್ ಮಾಡಿದ್ರೆ ನಿಯರ್ಲಿ ಸ್ಯಾಟರ್ಡೆ ಆಲ್ಮೋಸ್ಟ್ 6 to 7 ಡೇಸು ಒಂದು ಸೀರೆ ನೇಯೋದಕ್ಕೆ ತೊಗೊಳ್ತೀವಿ. ಇದು ಡೈಲಿ ಒಂದು ಸೀರೆ ಅಂದ್ಕೊಳ್ಳಿ. ಲೈಕ್ 2 ಡೇಸು ಚೆನ್ನಾಗಿ ಕೆಲಸ ಮಾಡಿದ್ರೆ 3 ಸ್ಯಾರೀಸ್ ಬರುತ್ತೆ ಪ್ರೊಡಕ್ಷನ್. ಸೊ ಇದು ಬಂದು ಪ್ಯೂರ್ ಸ್ಯಾರಿನ ಹೇಗೆ ಸರ್ ಇದು ಮಾಡ್ತಾರೆ? ಸರ್ ಇಲ್ಲಿ ಮಾಡ್ತಿರೋದು ಪವರ್ ಲೂಮಲ್ಲಿ ಸೆಮಿ ಸಿಲ್ಕೆ ಮಾಡಿಸ್ತಾ ಇದ್ದೀವಿ. ಪ್ಯೂರ್ ಎಲ್ಲ ಹ್ಯಾಂಡ್ಲೂಮ್ ಮಾತ್ರ ಮಾಡಿಸ್ತೀವಿ. ಹ್ಯಾಂಡ್ಲೂಮಲ್ಲಿ ಏನೇನು ನೇಯ್ತೀವಲ್ಲ ಅದೆಲ್ಲ ಕಂಪ್ಲೀಟ್ಲಿ 100% ಪ್ಯೂರ್ ಇರುತ್ತೆ, ವಿತ್ ಜರಿ ಪ್ಯೂರ್ ಬರುತ್ತೆ. ಕ್ವಾಲಿಟಿ ನಾವು ಆಲ್ಮೋಸ್ಟ್ ನೇಯೋ ಎಲ್ಲ ಸೀರೆನೂ ಪ್ಯೂರ್ ಕಂಚಿ ಸ್ಟೈಲೇ ಇರುತ್ತೆ. ಅಂದರೆ ನಮ್ಮ ಸೌತ್ ಇಂಡಿಯನ್ಗೆ ಬಂದು ಸೆಟ್ ಆಗೋ ಅಂಥದ್ದು ಬಂದು ಪ್ಯೂರ್ಲಿ ಬಾರ್ಡರು ವಿತ್ ಕಾಂಟ್ರಾಸ್ಟ್ ಇರೋವಂಥದ್ದು, ಪಲ್ಲು, ಬ್ಲೌಸು ಮತ್ತು ಬುಟ್ಟ ವರ್ಕು, ಬ್ರೋಕೆಟ್ ವರ್ಕು, ಪ್ಲೈನ್ ವರ್ಕು, ಈ ಥರ ಸ್ಯಾರೀಸೇ ನಮ್ಮ ಕಡೆ ಎಲ್ಲ ನೇಯೋದು. ನೀವು ಇದೇನು ಸೌತ್ ಇಂಡಿಯನ್ ಬರುತ್ತೆ ಇವಾಗ, ಲೈಕ್ ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಇದೆಲ್ಲ ಬಂದು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಮತ್ತು ನಾರ್ತ್ ಇಂಡಿಯಾದು ಕಂಪ್ಲೀಟ್ಲಿ ಬೇರೆ ಬರುತ್ತೆ. ಬನಾರಸ್ಸು ಆ ಥರ ಬರುತ್ತೆ. ನಾವು ಆ ಥರ ಸ್ಯಾರೀಸ್ ಮಾಡ್ತಿಲ್ಲ. ಕಂಪ್ಲೀಟ್ಲಿ ಸೌತ್ ಇಂಡಿಯನ್ ಸ್ಟೈಲ್ ಏನೇನಿದೆ, ಜೆರಿ ವರ್ಕ್ ಬರೋ ಅಂಥದ್ದು, ಬಾರ್ಡರ್ ಸೀರೆ ಮತ್ತು ಬುಟ್ಟ ವರ್ಕ್ ಇರೋ ಅಂಥದ್ದು, ಟ್ರೆಡಿಷ್ನಲ್ ಪ್ಯಾಟ್ರನ್ಸ್ ಏನಿರುತ್ತೆ ಅದನ್ನು ಮಾತ್ರ ನಾವು ವೀವಿಂಗ್ ಮಾಡ್ತಿದ್ದೀವಿ. ವಾರ್ಪು ಪ್ಲಸ್ ವೆಫ್ಟು ಎರಡು ಸೇರಿದ್ರೇ ಒಂದು ಬಟ್ಟೆ ಬರೋದು. ಸೊ ಯಾವತ್ತು ವಾರ್ಪ್ ಕಲರ್ ಬೇಸ್ ಮೇಲೆ ವೆಫ್ಟ್ ಕಲರ್ ಹಾಕ್ಕೊತಾ ಇರ್ತೀವಿ. ಮತ್ತು ಇಲ್ಲೇನು ಕಾಣಿಸ್ತಿದೆಯಲ್ಲ ನಿಮಗೆ ಇದು ಕಲರು, ಇದು ಬಂದು ಬಾರ್ಡರ್ ಕಲರು. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಏನು ನಿಮಗೆ ಬಾರ್ಡರಲ್ಲಿ ಡಿಸೈನ್ ಬರುತ್ತೆ, ಅದು ಫುಲ್ಲು ಜೆರಿ ವರ್ಕ್ ಬರುತ್ತೆ. ಇದೇ ಜೆರಿ ಬರುತ್ತೆ ಫುಲ್ಲು. ಇದೇ ಜೆರಿಯಿಂದನೇ ಅಲ್ಲಿ ಡಿಸೈನ್ ಬರೋದು. ಮತ್ತು ಕೆಲವ್ರು ಕೇಳ್ತಿರ್ತಾರೆ, ಸರ್ ನನಗೊಂದು ಡಿಸೈನ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ, ಸೇಮ್ ಡಿಸೈನ್ ಮಾಡ್ಕೊಡೋಕ್ಕಾಗುತ್ತಾ ಅಂತ ತುಂಬ ಜನ ಕೇಳ್ತಾರೆ. ಆ್ಯಕ್ಚುಲಿ ಟೆಕ್ನಿಕಲಿ ಆಗಲ್ಲ. ಹೆಂಗೆ ಅಂದರೆ, ಒಂದು ಡಿಸೈನ್ ನಾನು ಮಾಡಬೇಕಂದ್ರೆ ಈ ಕಂಪ್ಲೀಟ್ ಇದಿದೆ ನೋಡಿ, ಈ ದಾರ ಪೂರ್ತಿ ಚೇಂಜ್ ಮಾಡ್ಕೊಬೇಕು. ಅದಕ್ಕೆ ಮುಂಚೆ ನಾವು ಈ ಡಿಸೈನ್ನ ಒಬ್ಬ ಮ್ಯಾನ್ಯುಯಲ್ ಆಗಿ ಸ್ಕೆಚಲ್ಲಿ ಬರೆಸ್ಬೇಕಾಗುತ್ತೆ. ಅದಾದಮೇಲೆ ಕಂಪ್ಯೂಟ್ರಲ್ಲಿ ಸೆಟ್ಟಿಂಗ್ ಮಾಡಬೇಕು. ಸೊ ಇದೆಲ್ಲ ಲಾಂಗ್ ಪ್ರೋಸೆಸ್ ಆಗುತ್ತೆ. ಒಂದು ಸೀರೆಗೋಸ್ಕರ ನಾನು ಫುಲ್ ಡಿಸೈನ್ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಚೇಂಜ್ ಮಾಡ್ಬೋದು, ಮಾಡಿದ್ರು ಆಲ್ಮೋಸ್ಟ್ ನಿಯರ್ಲಿ 1-1.5 ಲಕ್ಷವರೆಗೂ ಖರ್ಚು ಬರುತ್ತೆ. ಒಂದು ಸೀರೆಗೋಸ್ಕರ 1.5 ಲಕ್ಷ ಖರ್ಚು ಮಾಡೋದು ವರ್ತ್ ಇರಲ್ಲ. ಇದು ಕಂಪ್ಲೀಟ್ಲಿ ಡಿಸೈನ್ ಇದೆಯಲ್ಲ, ಇದು ಬರೋಕ್ಕೆ ಮುಂಚೆ ನಾವು ಸ್ಕೆಚ್ ಮಾಡಿಸ್ತೀವಿ. ಫುಲ್ ಪೆನ್ಸಿಲ್ ವರ್ಕ್ ಮಾಡಿಸಿ ಅದಾದಮೇಲೆ ಕಂಪ್ಯೂಟ್ರಲ್ಲಿ ಸೆಟ್ ಮಾಡಿಸಿ ಡಿಸೈನ್ ಸೀರೆಗೆ ಬರೋದು. ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇರ್ತೀನಿ ನಾನು. ಇವಾಗ ಇದು ಬುಟ್ಟ ವರ್ಕು, ಇದು ಬರಬೇಕು ಅಂದರೆ ಇದಕ್ಕೆ ಮುಂಚೆ ನಾವು ಈ ಥರ ಸ್ಕೆಚ್ ಬರೆಸ್ಬೇಕಾಗುತ್ತೆ ನೀಟಾಗಿ. ಸೇಮ್ ಆಸ್ ಇಟ್ ಈಸ್ ಬರ್ತಾ ಇದೆ ಇಲ್ಲಿ ನೋಡಿ. ಇದು ಬರ್ದಿರೋದೊಬ್ರು ಈ ಸ್ಕೆಚ್ ಏನು ಬರ್ದಿದಾರಲ್ಲ ಪೆನ್ಸಿಲ್ ವರ್ಕು, ಈ ಥರ ಬರೆದು ಇದು ಓಕೆ ಆದಮೇಲೆ ಇದೇ ಡಿಸೈನ್ ಪ್ರಕಾರ ನಾವು ಈ ದಾರಾನ ಕಟ್ಟಿಸ್ಬೇಕಾಗುತ್ತೆ. ಇದು ಕಟ್ಟಿದಾದ್ಮೇಲೆ ಇಲ್ಲಿ ಡಿಸೈನ್ ಬರುತ್ತೆ. ನೀವು ಕೆಳಗಡೆ ಪ್ರೊಡಕ್ಷನ್ ಎಲ್ಲ ನೋಡಿದ್ರಲ್ಲ,
ಸೊ ಸ್ಯಾರೀಸು ಆಫ್ಟರ್ ಫಿನಿಶಿಂಗು ಯಾವ ಥರ ಬರುತ್ತೆ, ಯಾವ ಪ್ರೈಸಿಂದ ಯಾವ ಪ್ರೈಸ್ವರೆಗೂ ಸಿಗುತ್ತೆ. ಸ್ಯಾಂಪಲ್ಸ್ ಒಂದೊಂದು ತೋರಿಸ್ತೀನಿ. ಅದರಲ್ಲಿ ಕಲರ್ ಸೈಟು ಡಿಸೈನ್ಸು ಜಾಸ್ತಿ ಇರುತ್ತೆ. ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದು ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇರೋದು 900ಇಂದ ಸ್ಟಾರ್ಟ್ ಆಗುತ್ತೆ. ಇದು 100% ವಾಷಬಲ್ ಇರುತ್ತೆ. ಅಪ್ ಟು 3 years ನೀವು ವಾಶ್ ಮಾಡಿದ್ರು ಏನೇ ಆದರೂ ಗ್ಯಾರಂಟಿ ಕೊಟ್ಟಿರ್ತೀನಿ. ಇದು ಬಂದು ಯಾವ ಥರ ಸಿಲ್ಕ್ ಸರ್ ಇದು ಬಂದು ಸೆಮಿ ಸಿಲ್ಕ್ ಬರುತ್ತೆ. ರೇಷ್ಮೆ 1% ಇರಲ್ಲ ಇದರಲ್ಲಿ, ಯಾವುದೇ ಕಾರಣಕ್ಕೂ ರೇಷ್ಮೆ ಇರಲ್ಲ. ಅಂದರೆ ರೇಷ್ಮೆಗೆ ಕಾಪಿ ಗಿಫ್ಟಿಂಗ್ ಐಟಮ್ಮು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಇದನ್ನು. ಇದು ಬಂದು ಸಿಲ್ಕ್ ಇಲ್ಲ ಇದರಲ್ಲಿ, 1% ರೇಷ್ಮೆ ಬರಲ್ಲ ನಿಮಗೆ. ಪ್ಯೂರ್ಲಿ ಇದು ಬಂದು ಸೆಮಿ ಸಿಲ್ಕ್ ಬರುತ್ತೆ. ಇದು ಬಂದು ಪ್ರೈಸ್ ನಿಮಗೆ 850 900ಇಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದು 1500. ಬಲ್ಕ್ ತೊಗೊಂಡ್ರೆ ಕಮ್ಮಿ ಮಾಡಿಕೊಡ್ತೀನಿ. ಬಲ್ಕು ಅಂದರೆ ಲೈಕ್ ಮದುವೆಗೆಲ್ಲ ಕೆಲವರು 40-50 ಪೀಸ್ ಎಲ್ಲ ತೊಗೊಳ್ತಾ ಇರ್ತಾರೆ. ಸೊ ಮತ್ತು ಮಾರೋರು ತುಂಬ ಜನ ಇದ್ದಾರೆ. ಸ್ಮಾಲ್ ಸ್ಕೇಲಲ್ಲಿ ಲೈಕ್ ಅವ್ರ ಹತ್ರ ತುಂಬ ಇನ್ವೆಸ್ಟ್ಮೆಂಟ್ 1 ಲಕ್ಷ 2 ಲಕ್ಷಗಿನ್ನ ಕಮ್ಮಿ ಇರುತ್ತೆ. ಸೊ ಆ ಥರದವರೆಲ್ಲ ಬಂದರೆ ಏನಾಗುತ್ತೆ, ನಾನು ಅವ್ರಿಗೆ ಇದನ್ನು ಹೋಲ್ಸೇಲ್ ರೇಟ್ಗೆ ಹಾಕ್ಕೊಡ್ತೀನಿ. ಸೊ ನಾವು ಕೊಡೋ ಎಲ್ಲ ಸೀರೆನೂ ಮಿನಿಮಮ್ ಅವ್ರಿಗೆ ಒಂದು ಸೀರೆ ಮೇಲೆ ಎಕ್ಸಾಂಪಲ್ ನಾನು ಹೇಳ್ತಿರೋದು, ನಾನು ಒಂದು 1000 ರೂಪಾಯಿ ಕೊಡ್ತೀನಿ ಅಂದರೆ ಅವ್ರು ಮಿನಿಮಮ್ಮು ಅದನ್ನು ಒಂದು 800-900 ರುಪೀಸ್ ಮಾರ್ಜಿನ್ ಇಟ್ಟು ಸೇಲ್ ಮಾಡಿದ್ರು ಶೋರೂಮಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇರುತ್ತೆ ಅದರ ರೇಟು. ಸೊ ಅಷ್ಟು ಮಾರ್ಜಿನ್ನು ವರ್ಕೌಟ್ ಆಗುತ್ತೆ. ಪ್ಲಸ್ ಅವ್ರಿಗೆ ಶೋರೂಮ್ಗಿಂತ ಕಾಂಪಿಟೇಷನ್ ಪ್ರೈಸಲ್ಲೇ ಇರುತ್ತೆ. ಸೊ ನೀವು ಹೋಲ್ಸೇಲು ಮನೆಯಲ್ಲೇ ಮಾರ್ತೀವಿ, ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಿದ್ದೀವಿ ಅನ್ನೋರು ಬಂದರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲಿ ಚೆಕ್ ಮಾಡಿದ್ರು ಪ್ಯೂರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಸಿಗಲ್ಲ. ಮತ್ತು ನಾವು ಕೊಡೋ ಎಲ್ಲ ಸೀರೆನೂ ಕ್ವಾಲಿಟಿ ವೈಸ್ ಆಗಲಿ ಏನೇ ಡಿಫೆಕ್ಟ್ ಬಂದರೂ ನಾನು ರೆಸ್ಪಾನ್ಸಿಬಲ್ ಇರ್ತೀನಿ. ಬಬಲ್ ಬಂತು ಇಲ್ಲ ಕಲರ್ ಇಶ್ಯೂ ಬಂತು ಏನೇ ಇದ್ರೂ ನಾವೇ ರೆಸ್ಪಾನ್ಸಿಬಿಲಿಟಿ. ಸೀದಾ ಸ್ಯಾರಿ ರಿಟರ್ನ್ ಕೊಡ್ಬೋದು, ಬೇರೆ ತೊಗೊಬೋದು. ನಾವು ಏನು ಹೇಳಿರ್ತೀವಿ ಕ್ವಾಲಿಟಿ ಅದು ಮಾತ್ರನೇ ಇರುತ್ತೆ. ಪ್ಯೂರ್ ಇದ್ದರೆ ಪ್ಯೂರ್ ಅಂತಲೇ ಹೇಳಿರ್ತೀವಿ, ಮತ್ತು ಸೆಮಿ ಇದ್ದರೆ ಮಿಕ್ಸ್ ಅಂತಲೇ ಹೇಳಿರ್ತೀನಿ. ಅದರಲ್ಲಿ ಎಷ್ಟು ಮಿಕ್ಸ್ ಆಗುತ್ತೆ, ಯಾವ ಥರ ಮಿಕ್ಸಿಂಗ್ ಆಗುತ್ತೆ ಪ್ರತಿಯೊಂದು ನಾನು ಹೇಳ್ಕೊಟ್ಟೆ ಕೊಡೋದು. ಇದ್ರ ನೆಕ್ಸ್ಟ್ ಬಂದು 1800 ನೋಡಿ. ಈ ಥರ ಗೋಲ್ಡ್ ಇದೆಲ್ಲ ಬರುತ್ತೆ. ಇದೆಲ್ಲ ಸೆಮಿ ಸಿಲ್ಕ್, ಇದೆಲ್ಲ ಸೆಮಿ. ಬಟ್ಟೆ ಸ್ಮೂತ್ ಬರುತ್ತೆ ಪ್ರತಿಯೊಂದು ಸೀರೆನೂ. ನಾವು ಕೆಲವೊಂದು ರೇಷ್ಮೆ ಸೀರೆಗೆ ಮಾತ್ರ ಲೈಟಾಗಿ ಸ್ಟಾರ್ಚ್ ಹಾಕ್ಸಿರ್ತೀವಿ. ಯಾಕಂದರೆ ಅಂಗಡಿಗೆ ಕೊಟ್ಟಾಗ ಏನಾಗುತ್ತೆ, ತುಂಬ ಸಲ ಸೀರೆನ ಓಪನ್ ಮಾಡ್ತಾರೆ, ವೇರೆಲ್ಲ ಮಾಡಿಸ್ತಾರೆ. ಸೊ ಮತ್ತೆ ಅದು ಆಫ್ಟ್ರ್ ಓಪನ್ ಮಾಡಿದ್ಮೇಲೆ ಮತ್ತೆ ಫೋಲ್ಡಿಂಗ್ ಬರಬೇಕು ಅಂದರೆ 1% ಸ್ಟಾರ್ಚ್ ಬಿದ್ದರೆ ಮಾತ್ರನೇ ಅದು ಸೀರೆ ನೀಟಾಗಿ ಕುತ್ಕೊಳೋದು. ಸೊ ಹಂಗಾಗಿ ಲೈಟಾಗಿ ಸ್ಟಾರ್ಚ್ ಹಾಕಿರ್ತೀನಿ. ರೇಷ್ಮೆಗೆ ಮಾತ್ರ, ಸೆಮಿ ಎಲ್ಲ ಫುಲ್ ಸ್ಮೂತೇ ಬರುತ್ತೆ. 1800. ಮತ್ತು ಸಾಫ್ಟ್ ಸಿಲ್ಕ್ ಬಂದು 1500-1600ಇಂದನೂ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ನಿಮಗೆ ಆಫ್ ರೇಷ್ಮೆ ಆಫ್ ಮಿಕ್ಸ್ ಬರುತ್ತೆ ಇದರಲ್ಲಿ. ಇದು ಒಂದು ಥ್ರೆಡ್ ಇದರಲ್ಲಿ ಮಾತ್ರ ಬರುತ್ತೆ. ಒಂದು ಥ್ರೆಡ್ ರೇಷ್ಮೆ ಬರುತ್ತೆ, ಒಂದು ಥ್ರೆಡ್ ಮಿಕ್ಸ್ ಬರುತ್ತೆ. ಇದು ಈ ಥರ ಸೆಮಿ ಸಿಲ್ಕ್ ಬರುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ರೇಷ್ಮೆ ಸೀರೆನೇ ಗೆಟಪ್ ಬರುತ್ತೆ. ಜರಿ ಎಲ್ಲ ನಾವು ರೇಷ್ಮೆ ಸೀರೆಗೆ ಯೂಸ್ ಮಾಡೋ ಅಂಥ ಜರಿನ ಯೂಸ್ ಮಾಡಿರ್ತೀವಿ. ಇದು 32ಇಂದ ಸಿಗುತ್ತೆ ನಿಮಗೆ. ಬಲ್ಕ್ ತೊಗೊಳೋರಿಗೆ 28 ಹಾಕ್ಕೊಡ್ತಾಯಿದ್ದೀನಿ, 2800ಇಂದ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಬಂದು ಹ್ಯಾಂಡ್ಲೂಮಲ್ಲಿ ಬರುತ್ತೆ, ಸಾಫ್ಟ್ ಸಿಲ್ಕು. ಇದೊಂದು ಹ್ಯಾಂಡ್ಲೂಮಲ್ಲೇ. ಇದು ಹ್ಯಾಂಡ್ಲೂಮು ಸಾಫ್ಟ್ ಸಿಲ್ಕ್ ಸ್ಟಾರ್ಟಿಂಗ್ ರೇಂಜ್ ಬರುತ್ತೆ. ಸಾಫ್ಟ್ ಸಿಲ್ಕ್ ಅಂದರೆ ಏನು ಪ್ಯೂರ್ ಸಿಲ್ಕ್ ಹೆಂಗೆ ಸರ್? ಸರ್ ಪ್ಯೂರ್ ಸಿಲ್ಕೆ ಥ್ರೆಡ್ ಕೌಂಟ್ ಕಮ್ಮಿ ಇರುತ್ತೆ, ಹಂಗಾಗಿ ನಿಮಗೆ ಬಟ್ಟೆ ಸ್ಮೂತ್ ಬರುತ್ತೆ. ಮತ್ತು ನೇಯ್ದಿರೋದು ಪಕ್ಕ ಹ್ಯಾಂಡ್ಲೂಮಲ್ಲೇ. ನಾವು ಒರಿಜಿನಲ್ ಕಂಚಿ ರೇಷ್ಮೆ ಏನು ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಮಿನಿಮಮ್ 4 ಥ್ರೆಡ್ ವೀವಿಂಗ್ ಇರುತ್ತೆ. ಅಂದರೆ 4 ಎಳೆನ ನಾವು ಟ್ವಿಸ್ಟ್ ಮಾಡಿ ನೇಯ್ದಿರ್ತೀವಿ. ಸೊ ಇದಕ್ಕೆ ಒಂದೇ ಥ್ರೆಡ್ಡಲ್ಲಿ ನೇಯ್ದಿರ್ತೀವಿ. ಸೊ ಹಂಗಾಗಿ ಇದು ಲೈಟ್ ವೆಯ್ಟ್ ಬರುತ್ತೆ, ತೂಕ ಕಮ್ಮಿ ಬರುತ್ತೆ, ಮತ್ತು ಬಟ್ಟೆ ಸ್ಮೂತ್ ಬರುತ್ತೆ. ಅದು ಥಿಕ್ನೆಸ್ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ. ತೂಕ ಜಾಸ್ತಿ ಇನ್ ದ ಸೆನ್ಸ್ ಲೈಕ್ 800-850 ಗ್ರಾಮ್ ಬರುತ್ತೆ ಅದು ಸೀರೆ. ಇದು ನಿಮಗೆ ಮ್ಯಾಕ್ಸಿಮಮ್ 500 ಗ್ರಾಮ್ ಬರುತ್ತೆ. ಕ್ವಾಲಿಟಿ ಒಂದೇ ಇರುತ್ತೆ. ನಾವು ಥ್ರೆಡ್ ಕೌಂಟ್ಸ್ ಕಮ್ಮಿ ಆಗ್ತಾಗ ನಿಮಗೆ ವೆಯ್ಟು ಆ ಬಟ್ಟೆದು ಥಿಕ್ನೆಸ್ಸು ಕಮ್ಮಿ ಆಗುತ್ತೆ. ಸೊ ಇದು ಸ್ವಲ್ಪ ತೆಳು ಬರೋದ್ರಿಂದ ಬಟ್ಟೆ ನಿಮ್ಗೇನಾಗುತ್ತೆ, ಸ್ಮೂತ್ ಇರುತ್ತೆ ಮತ್ತು ಲೈಟ್ ವೆಯ್ಟ್ ಬರುತ್ತೆ. ಅದು ಬಟ್ಟೆ ಮಂದ ಬರುತ್ತೆ, ಅಂದರೆ ಥಿಕ್ನೆಸ್ ಜಾಸ್ತಿ ಬರುತ್ತೆ 4 ಎಳೆ ಬೀಳೋದ್ರಿಂದ. ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ. ಬಟ್ ಎರಡು ಸಿಲ್ಕ್ ಸ್ಯಾರಿನೇ, ಒಂದೇ ರೇಷ್ಮೆ ಎಲ್ಲ ಒಂದೇ. ನೀವು ಈವನ್ 1 ಲಕ್ಷ ಸೀರೆ ತೊಗೊಳ್ರಿ ಒಂದೇ ರೇಷ್ಮೆ, ನೀವು 7-8 ಸಾವಿರ ರೂಪಾಯಿ ತೊಗೊಂಡ್ರು ಒಂದೇ ರೇಷ್ಮೆಯಲ್ಲಿ ಯಾವತ್ತೂ ಚೇಂಜಸ್ ಬರೋಲ್ಲ. ಏನು ಪ್ರೈಸು ಡಿಫರ್ ಆಗ್ತಾ ಹೋಗುತ್ತೆ ಅಂದರೆ ನಾವು ಯೂಸ್ ಮಾಡೋ ಜರಿ ಮಾತ್ರ ಅದು ಕಾಸ್ಟ್ ಜಾಸ್ತಿ ಬೀಳುತ್ತೆ. ಮತ್ತು ಪವರ್ ಲೂಮ, ಹ್ಯಾಂಡ್ ಲೂಮ ಅದರಿಂದನೂ ಪ್ರೈಸ್ ವೇರಿ ಆಗುತ್ತೆ. ಇವಾಗ ನಾನು ಓನ್ಲಿ ಪ್ಯೂರ್ ಸಿಲ್ಕ್ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಪ್ಯೂರ್ ಸಿಲ್ಕು ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ 100% ಹ್ಯಾಂಡ್ಲೂಮ್ ಇರುತ್ತೆ, ಮತ್ತು ಜರಿನೂ ಪ್ಯೂರ್ ಇರುತ್ತೆ. ಸೊ ನೀವು ಅವಾಗಲೇ ಕೇಳಿದ್ರಿ ಯಾವ ಥರ ರೇಷ್ಮೆ 1 ಎಳೆ 4 ಎಳೆ ಯಾವ ಥರ ಅಂತ. ಸೊ ನೀವು ಇಲ್ಲಿ ನೋಡಿದ್ರೆ ಸೀರೆ ಸ್ಟಾರ್ಟಿಂಗ್ ಇರುತ್ತಲ್ಲ, ಇಲ್ಲಿ ನಾವು ಒಂದು ಎಳೆನ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ನೀವು ಇದರಲ್ಲಿ ನೋಡ್ಬೋದು, ಇದು ಒಂದು ಎಳೆ ಅಲ್ಲ ಆ್ಯಕ್ಚುಲಿ. ನೋಡಿ 4 ಥ್ರೆಡ್ಸು ಟ್ವಿಸ್ಟ್ ಮಾಡಿ ನೇಯ್ದಿರ್ತೀವಿ ಇಲ್ಲಿ. ಓಕೆ, ನಿಮಗೆ ಕಾಣಿಸ್ತಿದೆಯಲ್ಲ? ಹೌದೌದು. ನೋಡಿ 2 + 2 4 ಎಳೆ ಒಂದು ಇದಕ್ಕೆ.
ಈ ಥರ ನೇಯ್ದಿರ್ತೀವಿ. ಹಂಗಾಗಿ ಇದು ಬಟ್ಟೆನೂ ಮಂದ ಜಾಸ್ತಿ ಬರುತ್ತೆ, ತೂಕನೂ ಜಾಸ್ತಿ ಬರುತ್ತೆ. ಸ್ವಲ್ಪ ಒಂದು 200-250 ಗ್ರಾಮ್ ಜಾಸ್ತಿ ಬರುತ್ತೆ ಇದು ವೆಯ್ಟು. ಓಕೆ. ಮತ್ತು ಇದು ಎಲ್ಲ ಬಂದು ನಿಮಗೆ 100% ಹ್ಯಾಂಡ್ಲೂಮ್ ಬರುತ್ತೆ. ಹ್ಯಾಂಡ್ಲೂಮಿಗೂ ಪವರ್ಲೂಮ್ಗೂ ಡಿಫ್ರೆನ್ಸ್ ಏನಂದರೆ, ಹ್ಯಾಂಡ್ಲೂಮ್ ಬಂದು ನಿಮಗೆ ಕಂಪಲ್ಸರಿ ಜಾಯಿಂಟ್ ಬರುತ್ತೆ. ಈ ಪಲ್ಲು ಇದೆಯಲ್ಲ, ಈ ಜಾಯಿಂಟ್ ಬರುತ್ತೆ. ಮತ್ತು ನೀವು ಈ ಬುಟ್ಟ ವರ್ಕ್ಸ್ ನೋಡ್ತಿದ್ರಲ್ಲ, ಇದು ಫುಲ್ ಸ್ಟಿಚಿಂಗ್ ಬರುತ್ತೆ. ಪವರ್ಲೂಮ್ ಆ ಥರ ಬರಲ್ಲ. ಲೈಕ್ ಇವಾಗ ನೋಡಿ, ಇದು ಪವರ್ಲೂಮು. ಇವೆಂದ ಇದು ಬಂದು 100% ಪ್ಯೂರ್ ಸಿಲ್ಕ್ ಆಗಿರುತ್ತೆ. ಎರಡಕ್ಕೂ ಯೂಸ್ ಮಾಡೋ ರೇಷ್ಮೆ ಒಂದೇ ಬರುತ್ತೆ. ಬಟ್ ಇದು ನೇಯ್ದಿರೋದು ಬಂದು ಪವರ್ಲೂಮು, ಇದು ಹ್ಯಾಂಡ್ಲೂಮ್ ಬರುತ್ತೆ. ಪವರ್ಲೂಮಲ್ಲಿ ನಿಮಗೆ ಈ ಥರ ಸ್ಟಿಚಿಂಗ್ ಬುಟ್ಟ ಬರಲ್ಲ ನೋಡಿ, ಈ ಥರ ಕಟ್ಟಿಂಗ್ ಬರುತ್ತೆ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಈ ಥರ ಇಷ್ಟು ಡಿಫ್ರೆನ್ಸ್ ಇರುತ್ತಾ? ಇದು ಪವರ್ಲೂಮಲ್ಲಿ ಈ ಥರನೇ ಬರೋದು, ಹ್ಯಾಂಡ್ಲೂಮ್ ಥರ ಬರಲ್ಲ. ಇದರಲ್ಲಿ ಹ್ಯಾಂಡ್ಲೂಮಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಸರ್. ಅದು ಫಿನಿಶಿಂಗ್ ಏನಕ್ಕೆ ಅಂದರೆ ಸರ್, ಅವನು ನೆಯ್ಯೋನ್ ಮಗ್ದವನು ಇದನ್ನು ಬುಟ್ಟನ ಸ್ಟಿಚ್ ಮಾಡ್ತಾನೆ ಬಟ್ಟೆಗೆ. ಸೊ ನೀವು ಇದನ್ನು ಎಳೆದ್ರೂ ಬರಲ್ಲ, ಇದು ತೆಗಿಯೋಕ್ಕೂ ಆಗಲ್ಲ. ಇದು ಪರ್ಮನೆಂಟ್ ವರ್ಕು. ಸೊ ಹಾಗಾಗಿನೇ ಒಂದು ವಾರಕ್ಕೆ ಒಂದೇ ಸೀರೆ ನೇಯಕ್ಕಾಗೋದು. ಮಿಷಿನ್ ಏನು ಮಾಡುತ್ತೆ, ಈ ಥರ ಸ್ಟಿಚ್ ಮಾಡೋಕ್ಕಾಗಲ್ಲ. ಸೊ ಆ ಕೇಸಲ್ಲಿ ಏನು ಮಾಡುತ್ತೆ, ಅದು ರ್ಯಾಂಡಮ್ ಆಗಿ ಜರಿ ವರ್ಕ್ನ ಮಾಡುತ್ತೆ. ಸೊ ನಾವೇನು ಇನ್ ಬಿಟ್ವೀನ್ ಗ್ಯಾಪ್ ಇರುತ್ತಲ್ಲ, ಇವಾಗ ಈ ಗ್ಯಾಪ್ನ ನಾವು ಕಟ್ಟಿಂಗ್ ಮಾಡ್ತೀವಿ. ಓಕೆ. ಸೊ ಈ ಎಳೆ ಇದೆಯಲ್ಲ, ಇದು ನಾವು ಬೇಕಾದ್ರೆ ಹಿಂಗೆ ಎಳೆದ್ರೆ ನೀಟಾಗಿ ಈ ಕಡೆಯಿಂದ ಬಂದುಬಿಡುತ್ತೆ ಈಸಿಯಾಗಿ. ನೋಡಿ, ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕಟ್ಟಿಂಗ್ ವರ್ಕ್ ಆಗಿದೆ. ನಾವು ಹಿಂಗೆ ಜರಿ ಎಳೆದ್ರೆ ಹಿಂಗೆ ಬಂದುಬಿಡುತ್ತೆ ಸೀದಾ. ನೋಡಿ, ಬಂತು ಈ ಥರ. ಬಟ್ ನೀವು ಇದನ್ನು ತೆಗಿಯೋಕ್ಕಾಗಲ್ಲ ಹಂಗೆ. ಮತ್ತು ಈ ಜಾಯಿಂಟು ಕಂಪಲ್ಸರಿ ಹ್ಯಾಂಡ್ಲೂಮಲ್ಲಿ ಮಾತ್ರನೇ ಬರೋದು. ಸೊ ಇವೆರಡು ವ್ಯತ್ಯಾಸ ಇರುತ್ತೆ. ಹೌದು, ಇವೆರಡು ವ್ಯತ್ಯಾಸ ಬರುತ್ತೆ ಪವರ್ಲೂಮ್ಗೆ ಮತ್ತು ಹ್ಯಾಂಡ್ಲೂಮ್ಗೆ. ಕೆಲವೊಂದು ಸಲ ಈ ಜಾಯಿಂಟ್ ಇದ್ದಿದ್ದ ತಕ್ಷಣ ಹ್ಯಾಂಡ್ಲೂಮ್ ಅಂತ ಹೇಳೋಕ್ಕಾಗಲ್ಲ. ಇವೆಂದೋ ಈ ಜಾಯಿಂಟ್ನ ಬೇಕಾದ್ರೆ ಪವರ್ಲೂಮಲ್ಲೂ ಮಾಡ್ಬೋದು. ಬಟ್ ಈ ಸ್ಟಿಚಿಂಗ್ ವರ್ಕ್ ಇದೆಯಲ್ಲ, ಇದು ಕಂಪಲ್ಸರಿ ಹ್ಯಾಂಡ್ಲೂಮಲ್ಲಿ ಮಾತ್ರ ಬರೋದು. ಮತ್ತು ಕೈಮಗ್ಗದ ಸೀರೆ ಯಾವತ್ತೂ ನೀವು ಅಬ್ಸರ್ವ್ ಮಾಡಿದ್ರೆ ಈ ಥರ ಲೈನ್ಸ್ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ನಿಮ್ಗೇನು ಲೈನ್ಸ್ ಕಾಣಿಸ್ತಿದೆಯಲ್ಲ, ಈ ಲೈನ್ಸ್ ಬರೋದು ಕೈಮಗ್ಗದಲ್ಲಿ ಮಾತ್ರ. ಏನಕ್ಕೆ ಅಂದರೆ, ಕೈಮಗ್ಗದ್ದು ಬಂದು ಪ್ಯೂರ್ಲಿ ಮರದ್ದು ರೀಡ್ ಯೂಸ್ ಮಾಡ್ತೀವಿ. ಈ ಥ್ರೆಡ್ಸು ಏನು ಪಾಸ್ ಆಗುತ್ತಲ್ಲ, ಈ ಪಾಸಾಗೋ ಒಂದು ರೀಡ್ನ ಮರದಲ್ಲಿ ಮಾಡಿರ್ತೀವಿ. ಸೊ ಆ ಗ್ಯಾಪ್ಸು ಅದು ಆಡಿವನ್ ಇರುತ್ತೆ ಹ್ಯಾಂಡ್ಲೂಮಲ್ಲಿ. ಪವರ್ಲೂಮದು ನಿಮಗೆ ನೀಟಾಗಿ ಬರುತ್ತೆ ನೋಡಿ, ಈ ಥರ ನಿಮ್ಗೆ ಯಾವುದೇ ಗ್ಯಾಪ್ಸ್, ಈ ಲೈನ್ಸ್ ಏನು ಕಾಣಿಸಲ್ಲ ಇದರಲ್ಲಿ. ಸೊ ಆ ಕೈಮಗ್ಗದಲ್ಲಿ ಮಾತ್ರ ಈ ಥರ ಲೈನ್ಸ್ ಕಾಣಿಸೋದು. ಮತ್ತು ಜರಿ ಬಂದು ಇದು ಪ್ಯೂರ್ ಇರುತ್ತೆ. ಪವರ್ಲೂಮಲ್ಲಿ ಆಲ್ಮೋಸ್ಟು ಟೆಕ್ಸ್ಟೈಲ್ ಜರಿ ಬರುತ್ತೆ. ಅಂದರೆ ಹೆಂಗೆ ಸರ್? ಜರಿ ಬಂದು ಇವಾಗ ನೀವು ನೋಡಿದ್ರಲ್ಲ, ಲಾಸ್ಟಲ್ಲಿ ಒಂದು ಥ್ರೆಡ್ನ ನಾವು ತೆಗೆದು ನೋಡಿದಾಗ ಒಳಗಡೆ ಕೆಂಪು ಕಲರ್ ದಾರ ಬರುತ್ತೆ. ನೀವು ಲಾಸ್ಟಲ್ಲಿ ಒಂದು ಎಳೆನ ಈ ಥರ ತೆಗೆದುಬಿಟ್ಟು ನೀವು ಓಪನ್ ಮಾಡಿ ನೋಡಿದ್ರೆ, ಒಳಗಡೆ ನೋಡಿದ್ರೆ ನೀವು ಕೆಂಪು ಕಲರ್ ದಾರ ಇದೆ ನೋಡಿ. ಮೇ ಬಿ ಕ್ಯಾಮ್ರಾಗೆ ಕಾಣಿಸ್ಬೋದು, ಕಾಣಿಸ್ದೇ ಇರ್ಬೋದು. ಬಟ್ ಒಳಗಡೆ ರೆಡ್ ಕಲರ್ ಥ್ರೆಡ್ ಇರುತ್ತೆ. ಟೆಸ್ಟೆಡ್ ಜರಿ ಎಲ್ಲ ನಿಮಗೆ ವೈಟ್ ಬರುತ್ತೆ. ಪ್ಯೂರ್ ಜರಿ ಅಥವಾ ಅಲ್ಲ ಅಂತ ಒಂದು ಈ ಸಿಂಪಲ್ ವೇಲ್ ಅದು ಕಂಡುಹಿಡಿಬೋದು. ಮತ್ತು ಕಲ್ಲು ಬ್ಲ್ಯಾಕ್ ಕಲರ್ ಕಲ್ಲಿಗೆ ಉಜ್ಜಿದ್ರೂ ಗೊತ್ತಾಗುತ್ತೆ. ಆ ಎರಡು ವೇಲ್ ಕಂಡುಹಿಡಿಬೋದು. ರೇಷ್ಮೆ ಬಂದು ನೀವು ಪ್ಯೂರ್ಲಿ ಸುಟ್ಟಾಗ ಮಾತ್ರನೇ ಗೊತ್ತಾಗೋದು. ಸುಟ್ಟರೆ ಒಂದು ಬೂದಿ ಆಗುತ್ತೆ ಪ್ಯೂರು. ಈ ಎಳೆ ಇದೆಯಲ್ಲ, ಇದನ್ನು ಬರ್ನ್ ಮಾಡಿದಾಗ ನಿಮಗೆ ಬೂದಿ ಆಗಬೇಕು 100%. 100% ಬೂದಿ ಆದರೆ ಅದು ಸಿಲ್ಕ್ ಅಂತ, ಅದು ಪ್ಯೂರ್ ಸಿಲ್ಕ್ ಅಂತ. ಮತ್ತು ಬೂದಿ ಆಗಿಲ್ಲ, ಒಂದು ಸ್ವಲ್ಪ ಗಂಟು ಕಟ್ತಿದೆ ಅಂದರೆ ಅದು ಪಾಲಿಸ್ಟರ್ ಮಿಕ್ಸ್ ಇರುತ್ತೆ ಅಂತ ಲೆಕ್ಕ ಬರುತ್ತೆ. ಈ ಥರ ನಾವು ಕಂಡುಹಿಡಿಬೋದು ಸಿಲ್ಕ್ ನಾನ್ ಸಿಲ್ಕ್ ಅಂತ. ಹೌದೌದು. ಮತ್ತು ಇದು ಸುಟ್ಟರೆ ನಿಮಗೆ ಪ್ಯೂರ್ಲಿ ಒಂದು ಕೂದಲು ಸುಟ್ಟರೆ ಏನು ಸ್ಮೆಲ್ ಬರುತ್ತಲ್ಲ, ಅದು ಬರುತ್ತೆ. ಆ ಸ್ಮೆಲ್ಲು ಬೇರೆ ಯಾವುದ್ರಲ್ಲೂ ಬರೋದು, ಸಿಲ್ಕಲ್ಲಿ ಮಾತ್ರ ಬರೋದು. ಪವರ್ಲೂಮು ಮತ್ತು ಹ್ಯಾಂಡ್ಲೂಮ್ಗೂ ಪ್ರೈಸ್ ಏನಾದರೂ ವೇರಿಯೇಷನ್ಗಳಿರುತ್ತಾ ನಾರ್ಮಲ್ ಆಗಿ? ಸರ್ ಡೆಫಿನೆಟ್ ಆಗಿ ಬರುತ್ತೆ. ಪವರ್ಲೂಮು ನಾನು ಹೇಳಿದ್ನಲ್ಲ, ಡೈಲಿ ಒಂದು ಸೀರೆ ಬರುತ್ತೆ. ಸೊ ನಾವು ವೇಜಸ್ಸು ಬರೀ ಅವನಿಗೆ ದಿನಕ್ಕೆ 600-800 ರೂಪಾಯಿ ಕೊಟ್ಟರು ಈಸಿಯಾಗಿ ನೇಯ್ಬೋದು. ಇವಾಗ ಹ್ಯಾಂಡ್ಲೂಮು ಮಿನಿಮಮ್ ವೇಜಸ್ ಬಂದು ಒಂದು ವಾರಕ್ಕೆ ಒಂದೇ ಸೀರೆ ಬರೋದು. ವಾರಕ್ಕೆ ಒಂದು ಸೀರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ವಾರ ಪೂರ್ತಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾನೆ, ಅವನಿಗೆ ಬರೀ ನಾನು 500,000 ಕೊಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಮಿನಿಮಮ್ ವೇಜಸ್ಸೇ 480 ಸ್ಟಾರ್ಟ್ ಆಗೋದು. ಅಂದರೆ 400-800-5,000 ಮೇಲೆ ಕೂಲಿ ಬೀಳುತ್ತೆ ನಮಗೆ ವೇಜಸ್ ಬಂದು. ಸೊ ಹಾಗಾಗಿನೇ ಹ್ಯಾಂಡ್ಲೂಮ್ ಯಾವತ್ತು ಕಾಸ್ಟು ಜಾಸ್ತಿ ಇರುತ್ತೆ ಪವರ್ಲೂಮಿಗೆ ಕಂಪೇರ್ ಮಾಡಿದ್ರೆ. ಮತ್ತು ಬಟ್ಟೆ ಇದೆಯಲ್ಲ, ಇದು ನೀವು ಲೈಫ್ ಜಾಸ್ತಿ, ಲೈಕ್ 100 ಇಯರ್ಸ್ ಈ ಸೀರೆನ ಇಟ್ಟರು ಏನೂ ಆಗಲ್ಲ, ಅಷ್ಟು ಲೈಫ್ ಬರುತ್ತೆ ಹ್ಯಾಂಡ್ಲೂಮು. ಪವರ್ಲೂಮು ಅಷ್ಟು ಬರಲ್ಲ. ಈವನ್ ದ ಸೇಮು ನಾವು ಥ್ರೆಡ್ಡು ಯೂಸ್ ಮಾಡಿದ್ರು ಸಮೇತ ಕೈಮಗ್ಗದಲ್ಲಿ ನೇಯ್ದಿರೋ ಬಟ್ಟೆಗೂ ಪವರ್ಲೂಮಲ್ಲಿ ನೇಯ್ದಿರೋ ಬಟ್ಟೆಗೂ ತುಂಬ ವ್ಯತ್ಯಾಸ ಇರುತ್ತೆ. ಇದು ನೋಡಿದ್ರೂ ಆಫ್ಟರ್ ವೇರಿಂಗು ನಿಮಗೆ
ಆ ಫೀಲ್ ಬೇರೆನೇ ಬರುತ್ತೆ ಹ್ಯಾಂಡ್ಲೂಮ್ದು. ಅಂದರೆ ಹ್ಯಾಂಡ್ಲೂಮ್ದು ವಿಯರ್ ಮಾಡೋಕ್ಕಾರೆ ಟಚ್ ಮಾಡೋಕ್ಕಾರೆ ಒಂಥರ ಫೀಲ್ ಡಿಫ್ರೆಂಟ್ ಆ ಫೀಲು ಡಿಫ್ರೆಂಟ್ ಇರುತ್ತೆ. ಹಾಂ ವೆರಿ ಫಸ್ಟ್ ಟೈಮ್ ನೀವು ನೋಡಿದ ತಕ್ಷಣ ಒಂದು ಸ್ವಲ್ಪ ಖಡಕ್ ಅನಿಸುತ್ತೆ, ಹಾಂ ಹಾಂ ಬಟ್ಟೆ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಇದು ಹಾಂ ಹ್ಯಾಂಡ್ಲೂಮ್ದು. ಪವರ್ಲೂಮ್ದು ಸ್ವಲ್ಪ ನಿಮಗೆ ಅಷ್ಟು ಫೀಲ್ ಅನಿಸಲ್ಲ, ಅದು ಲೈಕ್ ಏನೋ ಮಿಷಿನ್ ಮೇಡೋ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದ್ರ ವೇರ್ ಮಾಡೋರಿಗೆ ಪರ್ಫೆಕ್ಟ್ಲಿ ಹಾಂ ನೋಡಿದ ತಕ್ಷಣ ಹೇಳ್ತಾರೆ ಇದು ಒರಿಜಿನಲ್ ಹ್ಯಾಂಡ್ಲೂಮು, ಇದು ಪವರ್ಲೂಮು ಅಂತ. ಹಾಂ ಮತ್ತು ಆ ಕ್ವಾಲಿಟಿನೂ ಬೇರೆ ಬಂದ್ಬಿಡುತ್ತೆ ಹ್ಯಾಂಡ್ಲೂಮಲ್ಲಿ. ಸರ್ ಆಲ್ಮೋಸ್ಟ್ ಒಂದು ವಾರಕ್ಕೆ ಒಂದೇ ಸೀರೆ ನೇಯ್ತಾರೆ, ಅಷ್ಟು ನೀಟಾಗೂ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅದು. ಮತ್ತು ನಿಮ್ಮ ಕೈಮಗ್ಗದಲ್ಲಿ ನೋಡಿರಿ, ಈ ಒಂದು ಅಷ್ಟು ಪರ್ಫೆಕ್ಟ್ ಬರಲ್ಲ ಬಟ್ಟೆ, ಈ ಥರ ಸಣ್ಣ ಸಣ್ಣ ಗಂಟುಗಳು ಬರುತ್ತೆ. ಹಾಂ ಇದೆಲ್ಲ ಹ್ಯಾಂಡ್ಲೂಮಲ್ಲಿ ಮಾತ್ರ ಬರೋದು. ಪವರ್ಲೂಮಲ್ಲಿ ನಿಮಗೆ ನೈಸ್ ಬರುತ್ತೆ ಬಟ್ಟೆ, ಹಾಂ ಲೈಫ್ ಜಾಸ್ತಿ ಬರೋದು ಇದೆ. ಮತ್ತು ನೋಡೋಕ್ಕೂ ಹೆವಿ ಲುಕ್ ಬರೋದು ಹ್ಯಾಂಡ್ಲೂಮೇ ಬರೋದು. ಮತ್ತು ಇನ್ನೊಂದು, ಮತ್ತು ಎಲ್ಲ ರೇಷ್ಮೆ ಸೀರೆಗೂ 100% ನಾವು ಪಕ್ಕ ಸಿಲ್ಕ್ ಮಾರ್ಕ್ ಕೊಡ್ತೀವಿ. ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಇದು ಒರಿಜಿನಲ್ ಸಿಲ್ಕ್ ಮಾರ್ಕ್ ಇರುತ್ತೆ. ತುಂಬ ಜನ ಏನಾಗುತ್ತೆ ಅಂದರೆ ಕೆಲವು ಕಡೆ ಬೇರೆ ಕಡೆ ಏನು ಮಾಡ್ತಾರೆ, ಓನ್ಲಿ ಈ ಲೋಗೋ ಇದೆಯಲ್ಲ, ಕೆಲವು ಕಸ್ಟಮರ್ ನನಗೆ ರೀಸೆಂಟಾಗಿ ಕೇಳಿದ್ರು, ಸರ್ ಇದು ಬೇರೆ ಥರ ಆಯ್ತಲ್ಲ ಲೋಗೋ, ನಾವು ತೊಗೊಂಡಿದ್ದು ಬೇರೆ ಥರ ಇತ್ತು ಅಂತ ಕೇಳಿದ್ರು ನನ್ನ ಹತ್ರ. ನಾನೇನು ಹೇಳ್ತೀನಿ ಅಂದರೆ, ಸಿಲ್ಕ್ ಮಾರ್ಕ್ ಒರಿಜಿನಲ್ ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಅಂದರೆ ನೋಡಿ ಇದೇ ಥರ ಬರಬೇಕು. ಮೇಲೆ ನಿಮ್ಗೆ ಏನು ನೋಡ್ತಿದ್ದೀರಲ್ಲ ಬಟರ್ಫ್ಲೈ, ಇದು ಕಂಪಲ್ಸರಿ ಇರಬೇಕು. ಮತ್ತು ಈ ಕೆಳಗಡೆ ನಿಮಗೆ ಒಂದು ಹಾಲೋಗ್ರಾಮ್ ಕಾಣಿಸುತ್ತೆ, ಇದು ಕಂಪಲ್ಸರಿ ಇರಬೇಕು. ಹಾಲೋಗ್ರಾಮ್ ಒಳಗಡೆ ನಿಮಗೆ ಆ ಒಂದು ಸಿಲ್ಕ್ ಮಾರ್ಕ್, ಈ ಬಟರ್ಫ್ಲೈ ಲೋಗೋ ಏನಿದೆ ಅದು ಇಲ್ಲಿ ಕಾಣಿಸ್ತಿರುತ್ತೆ. ಮತ್ತು ನೀವು ಈ ಕೋಡ್ನ ಸ್ಕ್ಯಾನ್ ಮಾಡಿದಾಗ, ಯಾವುದೇ ಫೋನಲ್ಲಿ ಸ್ಕ್ಯಾನ್ ಮಾಡಿದಾಗ ಯಾರು ಸೇಲ್ ಮಾಡ್ತಿರ್ತಾರಲ್ಲ ಅವ್ರದ್ದು ಡೀಟೇಲ್ಸು ಇದರಲ್ಲಿ ಲಿಂಕ್ ಆಗಿರುತ್ತೆ. ಓ ಹಂಗೆ. ಸೊ ಕೆಲವು ಕಡೆ ಏನಾಗುತ್ತೆ, ಈ ಓನ್ಲಿ ಲೇಬಲ್ ಮಾತ್ರ ಹಾಕಿ ಈ ಕೆಳಗಡೆ ಪಾರ್ಟ್ ಎಲ್ಲನೂ ಶಾಪ್ದು ನೇಮು ಡೀಟೇಲ್ಸು ಹಾಕಿರ್ತಾರೆ. ಸೊ ಕಸ್ಟಮರ್ ನನಗೆ ಹೇಳಿರೋದು ಅವ್ರದ್ದು ಬೇರೆ ಥರ ಇತ್ತು ಲೋಗೋ, ಇದು ಒರಿಜಿನಲ್ಲ ಅದು ಒರಿಜಿನಲ್ಲ ಅಂತ ಕೇಳಿದ್ರು. ಸೊ ಹಾಗಾಗಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓನ್ಲಿ ಈ ಲೋಗೋ ಬಂದು ಇಲ್ಲಿ ಕೆಳಗಡೆ ಅವ್ರದ್ದು ಶಾಪ್ ಡೀಟೇಲ್ಸು ಅಡ್ರೆಸ್ಸು ಇದ್ದರೆ ಅದು ಒರಿಜಿನಲ್ ಅಲ್ಲ. ನಿಮ್ಗೆ ಒರಿಜಿನಲ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಯಾವತ್ತೂ ಈ ಲೋಗೋ ಮತ್ತು ಈ ಹಾಲೋಗ್ರಾಮು ಕಂಪಲ್ಸರಿ QR ಕೋಡ್ ಇರಲೇಬೇಕು. QR ಕೋಡ್ ಇದು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಓನ್ಲಿ ಸಿಲ್ಕ್ ಮಾರ್ಕ್ದು ವೆಬ್ಸೈಟ್ ಓಪನ್ ಆಗಿ ನಮ್ಮದು ಸೆಲ್ಲರ್ದು ಏನಿರುತ್ತೆ ಆ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಅದು ಮಾತ್ರನೇ ಸಿಲ್ಕ್ ಮಾರ್ಕ್ ಒರಿಜಿನಲ್ ಇರುತ್ತೆ. ಸರ್ ನಾವೇನು ಮಾಡ್ತೀವಿ ಗೊತ್ತಾ, ಪ್ಯೂರ್ ರೇಷ್ಮೆ ಇದ್ದರೆ ಪ್ಯೂರ್ ರೇಷ್ಮೆ ಅಂತ ಹೇಳ್ತೀನಿ, ಮಿಕ್ಸ್ ಇದ್ದರೆ ಮಿಕ್ಸ್ ಅಂತಲೇ ಹೇಳ್ತೀನಿ. ಪ್ಯೂರ್ ರೇಷ್ಮೆ ನೀವು ಯಾವುದೇ ಕಾರಣಕ್ಕೂ ನೀವು ಹೇಳಿದ್ರಲ್ಲ 3,000-4,000ಕ್ಕೆಲ್ಲ ರೇಷ್ಮೆ ಸೀರೆ ಅಂತ ಸಾಧ್ಯ ಇಲ್ಲ. ಯಾಕಂದರೆ ನಾನು ನಿಮ್ಗೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ನೋಡಿ. ಇವತ್ತಿನ ಗೂಡು ಒರಿಜಿನಲ್ ಪ್ಯೂರ್ ಸಿಲ್ಕ್ದು ಕುಕೋನ್ ಬರುತ್ತಲ್ಲ ಗೂಡು, ನಾವು ಯೂಸ್ ಮಾಡೋದು ಪ್ಯೂರ್ಲಿ ಮಲ್ಬರಿ ಸಿಲ್ಕ್. ಸೊ ಮಲ್ಬರಿ ಸಿಲ್ಕು ಗೂಡು ಬಂದು ರೇಟ್ ಇವತ್ತು ಏನಿದೆ ಅಂತ ಪ್ರತಿದಿನ ಪ್ರಜಾವಾಣಿ ಪೇಪರಲ್ಲಿ ನಿಮಗೆ ಅಪ್ಡೇಟ್ ಇರುತ್ತೆ. ರೇಟು 750-800 ಆ್ಯಕ್ಚುಯಲ್ ಅವ್ರು ರಫ್ಲಿ ಹಾಕ್ತಿರ್ತಾರೆ. ಬಟ್ ನೀವು ಮಾರ್ಕೆಟ್ಗೆ ಒರಿಜಿನಲ್ ರೇಟ್ ಬಂದು 900-950 ರೂಪಾಯಿವರೆಗೂ ಇರುತ್ತೆ KG ಗೂಡು. ಸೊ 1 kg ಗೂಡ್ಗೆ 1 kg ರೇಷ್ಮೆ ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ನಾವು ನಿಯರ್ಲಿ 8 kg ಗೂಡು ಹಾಕಿದ್ರೆ 1 kg ಫಿನಿಶ್ಡ್ ರೇಷ್ಮೆ ಬರುತ್ತೆ ನಮಗೆ. ಆ ಬರೋ ರೇಷ್ಮೆನೂ ನಿಮಗೆ ನೀವು ಆಲ್ಮೋಸ್ಟ್ ತುಂಬ ಜನ ನೋಡಿರ್ತಾರೆ, ಸ್ವಲ್ಪ ಈ ಥರ ಕ್ರೀಮ್ ಕಲರ್ ಬರುತ್ತೆ ರೇಷ್ಮೆ ಥ್ರೆಡ್. ನಾವು ಅದನ್ನು ನೇಯ್ಬೋದು. ಆ ಥರ ರೇಷ್ಮೆ ಒರಿಜಿನಲ್ ನಾನು ಹೇಳ್ತಿರೋದು ಫ್ಲೆಚರು, ಅದು ಬಂದು ನಿಮಗೆ ಕ್ರೀಮಿಶ್ ಬರುತ್ತೆ ರೇಷ್ಮೆ. ಸೊ ಆ ಕ್ರೀಮ್ ಕಲರ್ ರೇಷ್ಮೆನ ನಾವು ಡೈರೆಕ್ಟ್ ಈ ಥರ ನೇಯೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ನಾವು ಅದನ್ನು ಕಂಪಲ್ಸರಿ ಕಲರ್ ಮಾಡಲೇಬೇಕಾ? 1 kg ಆ ರೇಷ್ಮೆ ಆಫ್ಟ್ರ್ ನಾನು ಹೇಳಿದ್ದು 8 kg ಗೂಡನ್ನ ಪ್ರೋಸೆಸ್ ಮಾಡಿ ಫೈನ್ ರೇಷ್ಮೆ ತೆಗಿಯೋಕ್ಕೆ 1 kg ರೇಷ್ಮೆ ಬರುತ್ತೆ. ಆ 1 kg ರೇಷ್ಮೆನ ನಾವು ಈ ಥರ ಕಲ್ಲರಿಂಗ್ ಮಾಡೋಕ್ಕೆ ಹೋದರೆ ಅದು ಕಂಪ್ಲೀಟ್ಲಿ ಬಾಯ್ಲ್ ಆಗುತ್ತೆ ರೇಷ್ಮೆ. ಕಲರ್ ಹಾಕ್ಬಿಟ್ಟು ಆ ಬಾಯ್ಲ್ ಲಾಸ್ಟ್ ಟೈಮ್ ಒಂದು ವೀಡಿಯೋಲಿ ನಾನು ತೋರಿಸಿದ್ದೀನಿ. ಆ ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ನಮಗೆ ಔಟ್ಪುಟ್ಟು ಬಂದು ಅದು ಡ್ರೈ ಆದಮೇಲೆ ಓನ್ಲಿ 650 ಗ್ರಾಮ್ಸ್ ಮಾತ್ರ ನಮಗೆ ಸಿಗೋದು. ಸೊ ನಿಮಗೆ ನಿಯರ್ಲಿ 9,000+ ಕಲ್ಲರ್ ರೇಷ್ಮೆ ಅಂದರೆ ನಾನು ಒರಿಜಿನಲ್ ನೇಯ್ತಾ ಇರೋ ರೇಷ್ಮೆ ಬಂದು KGಗೆ 9,000-9,500 ಸಾವಿರವರೆಗೂ ಬೀಳುತ್ತೆ. ಸೊ ಇವತ್ತಿನ ಬೆಲೆಯಲ್ಲಿ 9,000-9,500 ಸಾವಿರ ನಿಮಗೆ ರೇಷ್ಮೆ ಇದೆ 1 kgಗೆ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ 100 ಗ್ರಾಮ್ ರೇಷ್ಮೆಗೆ ಎಷ್ಟಾಯ್ತು ಹೇಳಿ? 900 ರೂಪಾಯಿ ರಫ್ಲಿ ನಾನು ಹೇಳ್ತಿರೋದು. ನಿಮಗೆ ಸೀರೆ ಇದು 100% ಪ್ಯೂರ್ ಸಿಲ್ಕ್ ಇದೆ. ಇಲ್ಲಿರೋವೆಲ್ಲನೂ ಪ್ಯೂರ್ ಸಿಲ್ಕು, ನಾನು ಹ್ಯಾಂಡ್ಲೂಮ್ ತೋರಿಸ್ತಾ ಇರೋದು. ನೀವು ಯಾವ ಸೀರೆ ನೀವು ವೆಯ್ಟ್ ಚೆಕ್ ಮಾಡಿದ್ರು 800-850 ಗ್ರಾಮ್ ಬರುತ್ತೆ. 800 ಗ್ರಾಮ್ 100 ಗ್ರಾಮ್ಗೆ 900 ಅಂದರೆ ನಿಮಗೆ ಕಾಸ್ಟ್ ವೈಸೇ ನೀವು ಲೆಕ್ಕ ಹಾಕ್ಕೊಂಡ್ರೆ ಎಷ್ಟಾಯಿತು? 7,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ಬಂಡವಾಳ ಬಿದ್ದುಬಿಡುತ್ತೆ. ಸೊ ನಿಮಗೆ 3,000ಕ್ಕೆ 4,000ಕ್ಕೆ ರೇಷ್ಮೆ ಎಲ್ಲಿಂದ ಮಾಡೋಕ್ಕಾಗುತ್ತೆ?
ಮತ್ತು ಮಿಕ್ಸು ತುಂಬ ಜನ ಏನು ಹೇಳ್ತಾರೆ 70% ಮಿಕ್ಸು 50% 55% ಮಿಕ್ಸು ಈ ಥರ ಫ್ಯಾನ್ಸಿ ನಂಬರ್ ಎಲ್ಲ ಹೇಳ್ತಾರೆ. ಸರ್ ಆ ಥರ ಯಾವುದೇ ರೀತಿ ಮಿಕ್ಸು ಮಾಡೋಕ್ಕೆ ಸಾಧ್ಯ ಇಲ್ಲ. ರೇಷ್ಮೆ ಏನೋ ಲಿಕ್ವಿಡ್ ಅಲ್ಲ, ಇದೊಂದು ಚೂರು ಹಾಕು ಇದೊಂದು ಚೂರು ಹಾಕು ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಒಂದು ಥ್ರೆಡ್ ರೇಷ್ಮೆಗೆ ಒಂದು ಥ್ರೆಡ್ ಮಿಕ್ಸು, ದಟ್ ಮೀನ್ಸು 50% ಪ್ಯೂರ್ ಸಿಲ್ಕು 50% ಮಿಕ್ಸ್ ಬರುತ್ತೆ. ಇಲ್ಲ ನಾವು 2 ಥ್ರೆಡ್ನ ರೇಷ್ಮೆ ಯೂಸ್ ಮಾಡಿ ಒಂದು ಥ್ರೆಡ್ ಮಿಕ್ಸ್ ಮಾಡ್ಬೋದು. ಈ ಥರನೇ ಮಾಡಬೇಕು ಬಿಟ್ಟರೆ ನೀವು ಪರ್ಸೆಂಟೇಜ್ ವೈಸಲ್ಲಿ ಅದು ಲಿಕ್ವಿಡ್ ಅಲ್ಲ ಇದನ್ನು ಸ್ವಲ್ಪ ಹಾಕು ಇದನ್ನು ಸ್ವಲ್ಪ ಹಾಕು ಆ ಥರ ಮಾಡೋಕ್ಕಾಗಲ್ಲ. ಒಂದೆಳೆ ರೇಷ್ಮೆ ಒಂದೆಳೆ ಮಿಕ್ಸು, ಇಲ್ಲ ಪ್ಯೂರ್ ರೇಷ್ಮೆನೇ ಆ ಥರನೇ ಬರೋದು ಅದು ಮಿಕ್ಸಿಂಗ್ ಬಂದ್ರೂ. ಸೊ 100% ಪ್ಯೂರ್ ಸಿಲ್ಕು 3000ಕ್ಕೆ 4000ಕ್ಕೆ 5000ಕ್ಕೆ ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಮತ್ತು ಜರಿನೂ ತುಂಬ ಕಾಸ್ಟ್ ಆಗಿದೆ. ಈಗ ಸಿಲ್ವರು ಮತ್ತು ಎಲ್ಲ ರೇಟ್ಸು ಇಂಪ್ರೂವ್ ಆದಮೇಲೆ ರೈಸ್ ಆದಮೇಲೆ ಜರಿ ಕಾಸ್ಟು ತುಂಬ ಜಾಸ್ತಿ ಇದೆ. ನಿಮಗೆ ತೀರಾ ಕಮ್ಮಿಗೆ ಕೊಡ್ತಾವ್ರೆ ರೇಷ್ಮೆ ಸೀರೆ ಅಂದರೆ ಅದು ಒಂದು ರೇಷ್ಮೆ ಇರಲ್ಲ, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಕಮ್ಮಿ ಕೊಡೋಕ್ಕೆ ಸಾಧ್ಯವೂ ಇಲ್ಲ ರೇಷ್ಮೆನ. ಒರಿಜಿನಲ್ ಪ್ಯೂರ್ ಸಿಲ್ಕು ಅದು ರೇಟು ಸ್ಟ್ಯಾಂಡರ್ಡ್ ಇರುತ್ತೆ, ಅದ್ರ ಪ್ರಕಾರನೇ ರೇಟು ಹಾಕ್ಬೇಕಾಗುತ್ತೆ. ಬಟ್ ನಮ್ಮ ಹತ್ರ ಆಗೋ ಮತ್ತು ಔಟ್ಸೈಡ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ಒಂದು 2-3 ಎಕ್ಸಾಂಪಲ್ ತೋರಿಸ್ತೀನಿ. ನಮ್ಮ ಹತ್ರ ಹ್ಯಾಂಡ್ಲೂಮು ಒರಿಜಿನಲ್ಲು ನಾನು ವಿತ್ ಸಿಲ್ಕ್ ಮಾರ್ಕ್ ಬರೋ ಅಂಥದ್ದು, ಮತ್ತು ಪ್ರತಿ ಕೈಮಗ್ಗದ ಸೀರೆಗೂ ಪಲ್ಲು ಜಾಯಿಂಟ್ ಬರುತ್ತೆ. ಮತ್ತು ಬುಟ್ಟ ನಾನು ನಿಮಗೆ ಕ್ಲಿಯರಾಗಿ ತೋರಿಸೋನಲ್ಲ ಸ್ಟಿಚಿಂಗ್ ವರ್ಕು, ಆ ಥರ ಸ್ಟಿಚಿಂಗ್ ವರ್ಕ್ ಆಗಿ ಜರಿ ಪ್ಯೂರ್ ಇದ್ದು ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ 9500 ಸ್ಟಾರ್ಟ್ ಆಗುತ್ತೆ. ಅದು ಬಾರ್ಡರ್ಲೆಸ್ಸು. ಬಾರ್ಡ್ರ್ ಸೀರೆ ಎಲ್ಲ 10,511 ಸ್ಟಾರ್ಟ್ ಆಗುತ್ತೆ. ಅಂದರೆ ಬಾರ್ಡ್ರ್ ಸ್ಮಾಲ್ ಬಾರ್ಡ್ರ್ ಇದ್ದರೆ ರೇಟ್ ಕಮ್ಮಿ ಬೀಳುತ್ತೆ, ದೊಡ್ಡ ಬಾರ್ಡ್ರ್ ಇದ್ದರೆ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಈ ಬುಟ್ಟ ಸ್ಟಿಚ್ ಮಾಡಿದಾರಲ್ಲ, ಇದು ಬಂದು 2 ಥ್ರೆಡ್ ಸ್ಟಿಚಿಂಗ್ ಆಗಿದೆ. ಗೋಲ್ಡು ಮತ್ತು ಪಿಂಕು 2 ಥ್ರೆಡ್ಡು ಮೀನಾ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದಾರೆ. ಈ ಥರ ಡಿಫ್ರೆಂಟ್ ಎಲ್ಲ ಮಾಡಿದಾಗ ನಾವು ಅವನಿಗೆ ಕೂಲಿನೂ ಜಾಸ್ತಿ ಕೊಡಬೇಕಾಗುತ್ತೆ. ಕೈಮಗ್ಗದ್ದು ಬಂದು ನಿಮಗೆ ಸ್ಟಾರ್ಟಿಂಗು 9,500 ಅಪ್ ಟು 18,000ವರೆಗೂ ಸಿಗುತ್ತೆ. ಬ್ರೈಡಲ್ ಕಲೆಕ್ಷನ್ನು ಮ್ಯಾಕ್ಸಿಮಮ್ 40,000ವರೆಗೂ ಸಿಗುತ್ತೆ. ಇಲ್ಲಿ ನಾನು ಕೆಲವೊಂದು ಬ್ರೈಡಲ್ಲು ತೋರಿಸಿರ್ತೀನಿ ಮತ್ತು ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇರ್ತೀನಿ. ನೀವು ಬಂದಾಗ ಏನಾಗುತ್ತೆ ಪ್ರತಿಯೊಂದರಲ್ಲೂ ನಿಮಗೆ ಕಲೆಕ್ಷನ್ಸು ಜಾಸ್ತಿ ಸಿಗ್ತಾ ಹೋಗುತ್ತೆ. ನಾನು ಹೇಳ್ತಿರೋದು ಸ್ಟಾರ್ಟಿಂಗ್ ಈವನ್ ಅದು 850-900 ನಾನು ಹೇಳ್ತಿದ್ದೀನಿ. 900 ಡಿಸೈನ್ಸು ಮತ್ತು ಕಲರ್ಸು ಪ್ರತಿಯೊಂದರಲ್ಲೂ ಜಾಸ್ತಿ ಸಿಗುತ್ತೆ. ನಾನು ಅಷ್ಟು ಐಟಮು ತೋರ್ಸೋಕ್ಕಾಗಲ್ಲ, ಕೆಲವೊಂದು ಮಾತ್ರ ಸ್ಯಾಂಪಲ್ಸು ನಾನು ತೋರಿಸ್ತಾ ಹೋಗ್ತೀನಿ. ಸರ್ ಹ್ಯಾಂಡ್ಲೂಮಲ್ಲಿ ಸ್ಮಾಲ್ ಬಾರ್ಡ್ರ್ ಬರುತ್ತೆ, ಈ ಥರ ಮೀಡಿಯಮ್ ಬಾರ್ಡ್ರ್ ಬರುತ್ತೆ, ಮತ್ತು ಈಗ ತುಂಬ ಟ್ರೆಂಡ್ ಇರೋ ಅಂಥ ಬೆಂಟೆಕ್ಸ್ ಬಾರ್ಡ್ರ್ ಬರುತ್ತೆ. ಈ ಥರ ಬೆಂಟೆಕ್ಸಲ್ಲೂ ಸ್ಮಾಲ್ ಬರುತ್ತೆ, ಬಿಗ್ ಬರುತ್ತೆ, ಮತ್ತು ಪ್ರತಿಯೊಂದು ಸ್ಟಿಚಿಂಗ್ ಬುಟಾಸ್ ಇರುತ್ತೆ. ಮತ್ತು ಈ ಥರ ಜೆರಿ ಚೆಕ್ಸ್ ಎಲ್ಲ ಬರ್ತಿದೆ ನೋಡಿ, ಈಗ ಟ್ರೆಂಡ್ ತುಂಬ ಇದೆ. ಈ ಜೆರಿ ಚೆಕ್ಸ್ ಎಲ್ಲ ವಿವಿಂಗ್ ಆಗಿರುತ್ತೆ. ಇದೆಲ್ಲ 100% ಹ್ಯಾಂಡ್ಲೂಮೇ ಬರೋವಂಥದ್ದು. ಪ್ರತಿಯೊಂದರಲ್ಲೂ ಕಲರು ಡಿಸೈನು ಸಿಗುತ್ತೆ. ಮತ್ತು ಆಲ್ಮೋಸ್ಟ್ ಹ್ಯಾಂಡ್ಲೂಮಲ್ಲಿ ಸಿಂಗಲ್ ಪೀಸ್ಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಆಲ್ಮೋಸ್ಟ್ 10 ಡೇಸ್ಗೆ ಒಂದು ಸೀರೆ ಅಂದರೆ ನಾನು ಇದರಲ್ಲಿ ಒಂದು 7-8 ಕಲರ್ ಸೆಟ್ ಮಾಡಬೇಕು ಅಂದರೆ ನನಗೆ 70-80 ಡೇಸ್ ಆಗುತ್ತೆ. ಅದು ಪಾಸಿಬಲ್ ಒಂದು ಇಲ್ಲಿ ರಿಟೇಲ್ ಆದರೂ ಸೇಲ್ ಆಗಿರುತ್ತೆ, ಇಲ್ಲ ಶೋರೂಮ್ಗಾದರೂ ಕಳಿಸಿರ್ತೀವಿ, ಒಟ್ಟಿನಲ್ಲಿ ಸೇಲ್ ಆಗ್ತಾ ಇರುತ್ತೆ. ಬಟ್ ನೀವು ಯಾವಾಗ ಬಂದರೂ ಈ ಥರ ಸೆಲೆಕ್ಷನ್ನು ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್ ಕಲರು ಪಕ್ಕ ಸಿಗುತ್ತೆ ಪ್ರತಿಯೊಂದರಲ್ಲೂ. ಪವರ್ಲೂಮಲ್ಲಿ ನಿಮಗೆ ಒಂದೇ ಡಿಸೈನಲ್ಲಿ 10-12 ಪೀಸ್ ಬೇಕು ಸಿಗುತ್ತೆ. ಹ್ಯಾಂಡ್ಲೂಮಲ್ಲಿ 1 or 2 ಪೀಸಸ್ ಅವೈಲೇಬಲ್ ಇರುತ್ತೆ. ಮತ್ತು ಬೆಂಟೆಕ್ಸ್ ತುಂಬ ರನ್ನಿಂಗ್ ಇದೆ ಇವಾಗ, ಜೆರಿ ಚೆಕ್ಸ್ ಹೊಡ್ತಾ ಇದೆ, ಬುಟ್ಟ ವರ್ಕ್ ಕೊಡ್ತಿದೆ. ಮತ್ತು ಬಾರ್ಡರ್ಲೆಸ್ಸು ನಾನು ಅವಾಗಲೇ ಹೇಳಿದ್ನಲ್ಲ 9500 ನಮಗೆ 100% ಪ್ಯೂರ್ ಹ್ಯಾಂಡ್ಲೂಮು ಸ್ಟಾರ್ಟ್ ಆಗುತ್ತೆ. ಇದೊಂದು ಸ್ಯಾರಿ ಆ್ಯಕ್ಚುಲಿ ರಿಟರ್ನ್ ಬಂದಿದೆ ಶೋರೂಮಿಂದ. ಇದು ನಾವು ಬಂದು ಸ್ಮಾಲ್ ಬುಟ್ಟ ಇದೇ ಥರ ಬಾರ್ಡರ್ಲೆಸ್ಸು ಸ್ಮಾಲ್ ಬುಟ್ಟ ಇದ್ದರೆ 9,500, ಇದು 12,000 ರೇಂಜ್ ಇರುತ್ತೆ. ಬಟ್ ನಿಮಗೆ ಸುಮ್ಮನೆ ಶೋರೂಮಲ್ಲಿ ಸೆಲ್ಲಿಂಗು ಒಂದು ರಿಟರ್ನ್ ಬಂದಿರೋದನ್ನು ನಾನು ತೋರಿಸ್ತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು 19,500 ಇದೆ. ನೀವು ಬಂದು ಎಷ್ಟಕ್ಕೆ ಕೊಟ್ಟಿದ್ದೀರಿ ಸರ್? 12,000, ಆಲ್ಮೋಸ್ಟ್ 7,500 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಒಂದು ಸೀರೆ. ಇದು ನನಗೇನಂದರೆ ಅದು ರಿಟರ್ನ್ ಬಂದಿರೋದಕ್ಕೆ ಅದು ಲೇಬಲ್ ತೆಗ್ದಿಲ್ಲ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಯಾವುದೇ ಸೀರೆ ಚೆಕ್ ಮಾಡಿದ್ರು ಪ್ಯೂರು ಮತ್ತು ಪ್ಯೂರ್ ಜೆರಿ ಇವತ್ತಿನ ರೇಟಲ್ಲಿ ನಾನೇನು ಇವಾಗ ಹೇಳ್ತಾ ಇದ್ದೀನಿ ಫೆಬ್ರವರಿ 2026 ಇವತ್ತಿನ ರೇಟ್ ಪ್ರಕಾರ ನೋಡಿಕೊಂಡ್ರೆ ಮಿನಿಮಮ್ ಒಂದು ಸೀರೆ ಮೇಲೆ 30-40% ಮಿನಿಮಮ್ ವೇರಿ ಇರುತ್ತೆ. ಅಪ್ ಟು 60%ವರೆಗೂ ವೇರಿ ಬರುತ್ತೆ ಒಂದೊಂದು ಸೀರೆ ಮೇಲೆ. ಲೈಕ್ ನೀವು ಒಂದು 2 ಲಕ್ಷ ಬಟ್ಟೆ ತೆಗಿತೀರ ಅಂದರೆ ಒಂದು 40-50 ಸಾವಿರ ಮಿನಿಮಮ್ ನಮಗೂ ಔಟ್ಸೈಡ್ಗೂ ಡಿಫ್ರೆನ್ಸ್ ಇರುತ್ತೆ.
ಅದೆಲ್ಲದಕ್ಕಿಂತ ದುಡ್ಡಿಗಿನ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಇವತ್ತಿನ ಜನದಲ್ಲಿ ಪ್ಯೂರ್ 100% ಪ್ಯೂರ್ ಸಿಲ್ಕ್ ಬೇಕಾ, ನೀವು ಈ ಥರ ಕನ್ಫರ್ಮ್ ಗೊತ್ತಿರೋ ಕಡೆ ತೊಗೊಂಡಾಗ ಮಾತ್ರ ಸಿಗುತ್ತೆ. ಮತ್ತು ಸಿಲ್ಕ್ ಮಾರ್ಕ್ ನಾನು ಹೇಳಿದ್ನಲ್ಲ, ಒರಿಜಿನಲ್ ಸಿಲ್ಕ್ ಮಾರ್ಕ್ ಮಾತ್ರನೇ ನಾವು ಕೊಡೋದು. ಮತ್ತು ಮಿಕ್ಸ್ ಇದ್ದರೆ ಕ್ಲಿಯರಾಗಿ ನಾನು ಹೇಳ್ತೀನಿ, ಯಾಕಂದರೆ ನನಗೆ ಡೂಪ್ಲಿಕೇಟು ಸೇಲ್ ಮಾಡೋ ಅವಶ್ಯಕತೆ ನನಗಿಲ್ಲ. ಸೊ ಹಾಗಾಗಿ ಪ್ಯೂರ್ ಇದೆಯಾ ಪ್ಯೂರ್ ಮಾತ್ರನೇ ಕೊಡ್ತೀನಿ. ಮಿಕ್ಸು ಅವ್ರಿಗೆ ಗಿಫ್ಟಿಂಗ್ ಪರ್ಪಸ್ಗೆ ಲೋ ರೇಂಜಲ್ಲಿ ಬೇಕಾ ಗಿಫ್ಟ್ ಅದಕ್ಕೆ ಬೇಕಾದ್ರೆ ಮಿಕ್ಸ್ ಕೊಡ್ತೀನಿ. ಬ್ರೈಡಲ್ಲು ಒಂದೊಂದು ಪೀಸು ಮತ್ತು ಹ್ಯಾಂಡ್ಲೂಮಲ್ಲಿ ಒಂದೊಂದು ಓಪನ್ ಮಾಡಿ ನಿಮ್ಗೆ ಸುಮ್ಮನೆ ತೋರಿಸ್ತಿದ್ದೀನಿ. ಈಗ ತುಂಬ ಬ್ರೈಡಲಲ್ಲಿ ಈ ಥರ ರೆಡ್ ಮರೂನು ಕೇಳ್ತಿದ್ದಾರೆ. ರೆಡ್ಡು, ಮರೂನು ಮತ್ತು ಈ ಡಾರ್ಕ್ ವೈನ್ ಕಲರ್ ಬರುತ್ತೆ. ಇದೆಲ್ಲ ಬ್ರೈಡಲ್ಗೆ ಅಂತಲೇ ಹೋಗೋ ಅಂಥದ್ದು. ಜೆರಿ ಪಕ್ಕ ಪ್ಯೂರ್ ಬರುತ್ತೆ. ಮತ್ತು ಹ್ಯಾಂಡ್ಲೂಮು 100% ಪ್ಯೂರ್ ಸಿಲ್ಕ್ ಇರುತ್ತೆ, ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ. ಇದು ಪ್ಯೂರ್ಲಿ ಬ್ರೈಡಲ್ಗೆ ಹೋಗುವಂಥ ಸೀರೆಗಳು. ಇದರಲ್ಲಿ ಕಾಂಟ್ರಾಸ್ಟು ಸಿಗುತ್ತೆ. ಇದು ನಾನು ನಿಮ್ಗೆ ತೋರಿಸ್ತಿರೋದು ಸೆಲ್ಫು. ಈಗ ತೆಗಿತಾ ಇರೋದು ಬಂದು ಕಾಂಟ್ರಾಸ್ಟು. ಇದು ಒರಿಜಿನಲ್ ಕುಟ್ಟು ಬಾರ್ಡ್ರ್ ಬರುತ್ತೆ, ಹ್ಯಾಂಡ್ಲೂಮ್ ವಿವಿಂಗು. ಬ್ರೈಡಲ್ ಕಲೆಕ್ಷನ್ನು 18,000 ರೂಪಾಯಿ ಮೇಲೆ ಸ್ಟಾರ್ಟ್ ಆಗುತ್ತೆ, ಅಪ್ ಟು 40ವರೆಗೂ ಇರುತ್ತೆ. ಇದು ಟಿಶ್ಯೂ ಅಲ್ಲಿ ಕಾಂಟ್ರಾಸ್ಟು ಪ್ಲಸ್ ಸೆಲ್ಫು ಎರಡೂ ಬರುತ್ತೆ. ನಿಮ್ಮ ಪ್ರತಿಯೊಂದು ಸೀರೆನೂ ಕಾಂಟ್ರಾಸ್ಟು ಪಲ್ಲು ಬಂದಾಗ ಬ್ಲೌಸ್ ಕಂಪಲ್ಸರಿ ಕಾಂಟ್ರಾಸ್ಟ್ ಬರುತ್ತೆ. ಮತ್ತು ಎಲ್ಲ ಸೀರೆಗೂ ಇದು ಜಾಯಿಂಟು ಕಂಪಲ್ಸರಿ ಇರುತ್ತೆ, ಹ್ಯಾಂಡ್ಲೂಮ್ ಜಾಯಿಂಟು. ಕಾಂಟ್ರಾಸ್ಟು ಮತ್ತು ಸೆಲ್ಫು ಕೆಲವರು ತುಂಬ ಜನ ಕೇಳ್ತಿದ್ದಾರೆ. ಈಗ ಇದೆಲ್ಲ ಸೆಲ್ಫ್ ಬರುತ್ತೆ ನಿಮಗೆ. ಸೆಲ್ಫ್ ಬಂದಾಗ ಏನಾಗುತ್ತೆ, ಪಲ್ಲು ಮತ್ತು ಬ್ಲೌಸು ಸೇಮ್ ಕಲರ್ ಬರುತ್ತೆ, ಬಾರ್ಡರು ಸೇಮ್ ಕಲರ್ ಬರುತ್ತೆ. ಕಾಂಟ್ರಾಸ್ಟ್ ಇದ್ದಾಗ, ಬಾರ್ಡರ್ ಕಾಂಟ್ರಾಸ್ಟ್ ಇದ್ದಾಗ ಮಾತ್ರ ಪಲ್ಲು ಮತ್ತು ಬ್ಲೌಸು ಕಾಂಟ್ರಾಸ್ಟ್ ಕಲರ್ ಬರುತ್ತೆ. ಸರ್ ನೀವು ಇವಾಗ ಆಲ್ಮೋಸ್ಟ್ ನೋಡ್ತಿದ್ದೀರಲ್ಲ, ಮೋರ್ ದೆನ್ 40-50 ಕಲರ್ಸ್ ಮೇಲೆ ನಾನು ನಿಮಗೆ ಹಾಕಿದ್ದೀನಿ. ಪ್ರತಿಯೊಂದರಲ್ಲೂ ಆಲ್ಮೋಸ್ಟ್ ನಿಮ್ಗೆ ಅಷ್ಟೇ ಕಲರ್ ಸಿಗುತ್ತೆ. ಕೆಲವೊಂದು ರಿಸೆಪ್ಷನಲ್ಲಿ ನಿಮಗೆ ಇಷ್ಟು ಕಲರ್ ಸಿಗದೇ ಇರ್ಬೋದು, ಯಾಕಂದರೆ ರಿಸೆಪ್ಷನ್ಗೆ ಓನ್ಲಿ ಕೆಲವು ಮಾತ್ರನೇ ಸೂಟ್ ಆಗೋದು, ಎಲ್ಲ ಕಲರ್ ಸೂಟ್ ಆಗೋಲ್ಲ. ಸೊ ಏನು 100% ಈಗ ಟ್ರೆಂಡಲ್ಲಿರುತ್ತೆ, ರನ್ನಿಂಗ್ ಇರುತ್ತೆ, ಅದು ಆಲ್ಮೋಸ್ಟ್ ನನ್ನ ಹತ್ರ ಸಿಗುತ್ತೆ. ಎನಿ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದರೆ ಫೋಟೋ ಕಳಿಸಿದ್ರೆ ಸ್ವಲ್ಪ ಟೈಮ್ ಕೊಟ್ಟರೆ ಮಾಡಿಕೊಡ್ತೀನಿ. ಇಲ್ಲ ಡೈರೆಕ್ಟ್ ಬಂದರೆ ಆಲ್ಮೋಸ್ಟ್ ಏನು ರನ್ನಿಂಗ್ ಇರುತ್ತೆ ಅದೆಲ್ಲ ಸಿಗುತ್ತೆ ಸರ್, ಎಲ್ಲ ಕಲರ್ ಸಿಗುತ್ತೆ. ಪ್ರತಿಯೊಂದು ಡಿಸೈನು ಮತ್ತು ಕಲರ್ ಸೆಟ್ ಎಲ್ಲ ಕೊಡ್ತೀನಿ, ಪ್ರತಿಯೊಂದು ವೆರೈಟಿಯಲ್ಲೂ. ಮತ್ತು ಎಲ್ಲ ಪ್ರೈಸಲ್ಲೂ ಕಲರ್ ಸೆಟ್ ಸಿಗುತ್ತೆ, ಡಿಸೈನ್ ಸಿಗುತ್ತೆ. ನೋಡಿ ಎಲ್ಲ ಸೀರೆನೂ ನಾನು ನಿಮಗೆ ತೋರಿಸ್ತೀನಲ್ಲ, ಕಾಂಟ್ರಾಸ್ಟು ಪಕ್ಕಾ ಪಲ್ಲು ಅಲ್ಲಿ ಜಾಯಿಂಟು ಕಂಪಲ್ಸರಿ ಇರುತ್ತೆ ಮತ್ತು ಕಾಂಟ್ರಾಸ್ಟ್ ಬರುತ್ತೆ. ಸೆಲ್ಫ್ ಇದ್ದಾಗ ಮಾತ್ರ ಈ ಜಾಯಿಂಟು ಬರಲ್ಲ, ಸೆಲ್ಫ್ ಇದ್ದರೆ. ಕಾಂಟ್ರಾಸ್ಟ್ ಇದ್ದರೆ ಮಾತ್ರ ಈ ಜಾಯಿಂಟ್ ಬರುತ್ತೆ. ಸೊ ಈಗ ತಗೋಬೇಕು ಅಂತಂದರೆ ಈಗ ನಿಮ್ಮ ಶಾಪ್ಗೆ ಬರಬೇಕಾ, ಇಲ್ಲ ಆನ್ಲೈನಲ್ಲೂ ಆರ್ಡರ್ ಮಾಡ್ಬೋದಾ, ಹೇಗೆ ಸರ್ ಅಡ್ರೆಸ್ ಹೇಗೆ? ಸರ್ ನಾನು ಏನು ಪ್ರಿಫರ್ ಮಾಡ್ತೀನಿ ಅಂದರೆ, ಆನ್ಲೈನು 1,000-2,000 ರೂಪಾಯಿ ಸೀರೆ ಅಂದರೆ ಆನ್ಲೈನ್ ಸೇಲ್ ಮಾಡೋದು ತುಂಬ ಈಸಿ. ನಾನು ಇವಾಗೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಪ್ಯೂರ್ಲಿ ಬ್ರೈಡಲ್ ಕಲೆಕ್ಷನ್ನು, ಮದುವೆ ರಿಲೇಟೆಡ್ ಇರುತ್ತೆ ಮತ್ತು ಪ್ಯೂರ್ ಸಿಲ್ಕ್ ಇರುತ್ತೆ. ಸೊ ಇದನ್ನೆಲ್ಲ ನಾನು ಆನ್ಲೈನಲ್ಲಿ ಕಳಿಸೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಪ್ರತಿ ಸಲ ನಾವು ಈ ಥರ ಇಷ್ಟು ಐಟಮ್ ಫೋಟೋ ತೆಗೆದು ಕಳಿಸೋದು ಅದು ಪಾಸಿಬಿಲಿಟಿ ಕಮ್ಮಿ ಇರುತ್ತೆ. ಸೊ ಡೈರೆಕ್ಟ್ ಬಂದರೆ ಕ್ವಾಲಿಟಿ ನೋಡ್ಬೋದು, ಪ್ಯೂರ್ ಇದೆಯಾ ಇಲ್ಲ ನೀವು ಚೆಕ್ ಮಾಡ್ಬೋದು, ಜೆರಿ ನೋಡ್ಬೋದು, ಪ್ರತಿಯೊಂದು ನೋಡಿ ನೀವು ನೀಟಾಗಿ ಪ್ರೈಸ್ ಚೆಕ್ ಮಾಡಿಕೊಂಡು ತೊಗೊಬೋದು. ಸುಮ್ಮನೆ ನಾನು ಒಂದಷ್ಟು ಸ್ಯಾಂಪಲ್ಸ್ ಬೇಕಾದ್ರೆ ಕಳಿಸ್ಬೋದು, ಬಟ್ ಈ ಸೀರೆ ಅವೈಲಬಲ್ ಇದೆ ಇದಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಕಸ್ಟಮರ್ ಫ್ಲೋ ಇರುತ್ತೆ, ಹೋಲ್ಸೇಲ್ ಬಂದಾಗ ತುಂಬ ಪಿಕ್ ಮಾಡ್ತಾ ಇರ್ತಾರೆ. ಸೊ ನಾನು ನಿಮ್ಗೆ ಯಾವುದೋ ಫೋಟೋ ಕಳಿಸ್ತೀನಿ, ಅದು ಸೆಲೆಕ್ಷನ್ ಆಗೋಗ್ಬಿಟ್ಟಿರುತ್ತೆ, ಇಲ್ಲ ಕಳಿಸ್ಬಿಟ್ಟಿರ್ತೀವಿ, ಮತ್ತು ಆ ಸೀರೆ ಬೇಕು ಅಂದರೆ ಟೈಮ್ ಬೇಕಾಗುತ್ತೆ. ಸೊ ಬಂದಾಗ ಆಲ್ಮೋಸ್ಟ್ ಏನೇನು ಅವೈಲಬಲ್ ಇದೆಯೋ ನೋಡಿ ನೀಟಾಗಿ ಕ್ವಾಲಿಟಿ ಚೆಕ್ ಮಾಡಿ ತೊಗೊಳೋದು ಈಸಿ. ಮತ್ತು ಅಡ್ರೆಸ್ ಬಂದು ದೊಡ್ಡಬಳ್ಳಾಪುರ ಬಸವಣ್ಣನ ದೇವಸ್ಥಾನ ಹಿಂಭಾಗ ಬರುತ್ತೆ. ಗೂಗಲಲ್ಲಿ ದೇವ್ ಸಿಲ್ಕ್ ಅಂತ ಸರ್ಚ್ ಮಾಡಿದ್ರು ಲೊಕೇಶನ್ ಸಿಗುತ್ತೆ. ಮತ್ತು ಇವಾಗ ವೀಡಿಯೋಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಮತ್ತು ನಂಬರ್ ಕೊಟ್ಟಿರ್ತೀನಿ. ಯಾರೇ ಲೊಕೇಶನ್ ಬೇಕು ಅನ್ನೋರು ಸೆಂಡ್ ಮಿ ಲೊಕೇಶನ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನಾನು ಲೊಕೇಶನ್ನು ಕಳಿಸ್ಕೊಡ್ತೀನಿ. ಇವಾಗ ಬ್ಯಾಂಗ್ಳೂರಿಂದ ಇದು 25 ಕಿಲೋಮೀಟ್ರ್ ಇದೆ, ಹಾಫ್ ಆನ್ ಅವರ್ ಜರ್ನಿ ಆಗ್ಬೋದು. ಸೊ ಬಂದರೆ ನಿಮಗೆ ಪ್ರೈಸು ಮತ್ತು ಕ್ವಾಲಿಟಿ ಎರಡೂ ಸಿಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ನಮಗೇನಂದರೆ ಸರ್, ನಾನು ಈ ಸೀರೆನ ಹೆಂಗೆ ಬೇಕಾದ್ರೂ ಸೇಲ್ ಮಾಡ್ಬೋದು, ನಾನು ಅಂಗಡಿಗೆ ಕಳಿಸಿದ್ರು ಸೇಲ್ ಮಾಡ್ಬೋದು, ನಿಮಗೆ ಕೊಟ್ಟರು ಒಂದೇ. ನಮಗೇನಂದರೆ ಶಾಪ್ಗೆ ಸೇಲ್ ಮಾಡಿದಾಗ ಏನಾಗುತ್ತೆ, ಪೇಮೆಂಟು ಲೇಟ್ ಆಗುತ್ತೆ, 2 ಮಂತ್ಸ್ ಆಗುತ್ತೆ, 1.5 ಮಂತ್ ಆಗುತ್ತೆ, 1 ಮಂತ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಡೈರೆಕ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ, ಪ್ರೈಸ್ ವೈಸ್ ಕಮ್ಮಿ ಸಿಗುತ್ತೆ, ನಮಗೆ ಇಮಿಡಿಯೇಟ್ ಬಿಸ್ನೆಸ್ ಆಗಿ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಸೊ ಇಬ್ಬರಿಗೂ ಮ್ಯೂಚುವಲಿ ಒಂದು ಬೆನಿಫಿಟ್ ಇರುತ್ತೆ. ಮತ್ತು ಕ್ವಾಲಿಟಿ ನಾನು ಏನು ಹೇಳಿರ್ತೀನಿ ಪ್ಯೂರ್ ಅಂತ ಅದು ಮಾತ್ರನೇ ಇರುತ್ತೆ, ವಿತ್ ಸಿಲ್ಕ್ ಮಾರ್ಕ್ ಕೊಟ್ಟಿರ್ತೀವಿ. ಬೇರೆ ರಾಜ್ಯಗಳಲ್ಲಿ ಹೋದರೆ ಕಡಿಮೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಟ್ರಾವೆಲಿಂಗ್ ಮಾಡಿ ಹೋಗ್ತಾರೆ. ಹೌದೌದು ಸರ್, ನೀವು ಕೇಳಿದ್ದು ಕರೆಕ್ಟ್. ಆ್ಯಕ್ಚುಲಿ
ಸರ್ ರೇಷ್ಮೆ ಅನ್ನೋದು ಓನ್ಲಿ ದೊಡ್ಡಬಳ್ಳಾಪುರ, ಓನ್ಲಿ ಬೆಂಗಳೂರು, ಓನ್ಲಿ ಕರ್ನಾಟಕ ಅಲ್ಲ, ಆಲ್ ಓವರ್ ವರ್ಲ್ಡ್ ಇರೋ ಅಂಥದ್ದು. ಮತ್ತು ರೇಷ್ಮೆ ರೇಟು ಅಷ್ಟೇ, ಕರ್ನಾಟಕದಲ್ಲಾದರೂ ಅಷ್ಟೇ, ತಮಿಳ್ನಾಡಾದರೂ ಅಷ್ಟೇ, ಆಂಧ್ರ ಆದರೂ ಅಷ್ಟೇ, ನೀವು ಎಲ್ಲೋದ್ರೂ ರೇಷ್ಮೆ ರೇಟ್ ಒಂದೇ ಇರುತ್ತೆ. ನನಗೆ 9,000 ರೂಪಾಯಿ 1 kg ರೇಷ್ಮೆ ಅಂದರೆ, ಆಂಧ್ರಾಗೆ ಹೋದರೂ 9,000 ರೂಪಾಯಿ kg ರೇಷ್ಮೆ, ತಮಿಳ್ನಾಡಾದರೂ 9,000 ರೂಪಾಯಿ ರೇಷ್ಮೆನೇ ಇರುತ್ತೆ. ಪ್ರೈಸು ಮ್ಯಾನುಫ್ಯಾಕ್ಚರರ್ ಹತ್ರ ಬಂದಾಗ ರೀಸನಬಲ್ ಸಿಗುತ್ತೆ. ಪ್ಯೂರ್ ರೇಷ್ಮೆ ಇದ್ದರೆ ಪ್ಯೂರ್ ಅಂತ ಸಿಗುತ್ತೆ. ನೀವು ತುಂಬ ದೂರ ಹೋಗಿದ ತಕ್ಷಣ ಕಮ್ಮಿಗೆ ಸಿಗುತ್ತೆ ಅನ್ನೋದು ಸುಳ್ಳು. ಕಮ್ಮಿಗೆ ಕೊಟ್ಟರೆ, ನಾನು ಅವಾಗಲೂ ಹೇಳಿದೆ, ಕಮ್ಮಿಗೆ ಕೊಟ್ಟವ್ರೆ ಅಂದರೆ ರೇಷ್ಮೆ ಈಗಿರೋ ರೇಟಲ್ಲಿ ಇಲ್ಲ. ಕೆಲವರು ಏನು ಮಾಡ್ತಾರೆ, 4 years ಬ್ಯಾಕು 5 years ಬ್ಯಾಕು ರೇಷ್ಮೆ ಸೀರೆ ತೊಗೊಂಡಿದ್ದು ಆ ರೇಟ್ಗೆ ಇವತ್ತಿನ ರೇಟ್ಗೆ ದಯವಿಟ್ಟು ಕಂಪೇರ್ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ. ಇವತ್ತಿನ ರೇಟ್ ಏನಿದೆ ಅದು ಮಾತ್ರನೇ ವರ್ಕೌಟ್ ಆಗುತ್ತೆ. 5 ವರ್ಷದ ಕೆಳಗಡೆ ರೇಟ್ಗೂ ಇವತ್ತಿಗೂ ತುಂಬ ಡಿಫ್ರೆನ್ಸ್ ಇದೆ ರೇಷ್ಮೆಯಲ್ಲಿ. ಸೊ ಇವತ್ತಿನ ರೇಟ್ ಏನಿದೆ ಅದರಲ್ಲಿ 100% ನನ್ನ ರೇಟ್ ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಲಿ ಕಮ್ಮಿನೇ ಇರುತ್ತೆ ರೇಟು. ಮತ್ತು ಕ್ವಾಲಿಟಿ ಅಷ್ಟೇ, ಪ್ಯೂರ್ ಅಷ್ಟೇ. ಮತ್ತು ಅದರಲ್ಲಿ ಕಾಂಪ್ರಮೈಸ್ ಇರಲ್ಲ. ಮಿಕ್ಸ್ ಅಷ್ಟೇ ಬಿಟ್ಟರೆ, ಪ್ಯೂರೇ ಬೇಕು ಅಂತ ಹುಡ್ಕೊಂಬಂದರೆ 100% ಪ್ಯೂರ್ ಮಾತ್ರನೇ ಕೊಡೋದು ನಾನು. ಅಂದರೆ ಈಗ ಬೇರೆ ರಾಜ್ಯಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಬಂದರೆ ಸಾಕು ಅಂತ. ಸರ್ ನಿಮಗೆ ಆಲ್ಮೋಸ್ಟ್ ನೀವೇ ನೋಡ್ದಂಗೆ ಆಲ್ಮೋಸ್ಟ್ ಕಲೆಕ್ಷನ್ ಕೊಟ್ಟಿದ್ದೀನಿ, ಎಲ್ಲ ಕಲರ್ ಸೆಟ್ ಕೊಟ್ಟಿದ್ದೀನಿ, ಕ್ವಾಲಿಟಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಪ್ಯೂರ್ ಕೇಳಿದ್ರೆ ಪ್ಯೂರೇ ಕೊಡ್ತಾಯಿದ್ದೀನಿ. ಇಲ್ಲಿ 20 ಕಿಲೋಮೀಟ್ರ್ ಇರೋ ಜಾಗಕ್ಕೆ ನೀವು ಏನಕ್ಕೆ 300 ಕಿಲೋಮೀಟ್ರ್ 400 500 ಕಿಲೋಮೀಟ್ರ್ ಜರ್ನಿ ಮಾಡೋಗ್ತೀರಾ? ಸೇಮ್ ಬಟ್ಟೆನೇ ಸಿಗೋದು, ಬೇರೆ ಏನೂ ಸಿಗಲ್ಲ. ನೀವು ಎಲ್ಲಿ ಕಂಚಿಗೆ ಹೋಗ್ತೀವಿ ಇನ್ನೊಂದು ಕಡೆ ಹೋಗ್ತೀರಾ. ನೀವು ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ನೋಡ್ರಿ, 28,000 ಲೂಮ್ಸ್ ಇದೆ ಇಲ್ಲಿ ರಫ್ಲಿ ನಾನು ಹೇಳ್ತಿರೋದು. ಹೈಯೆಸ್ಟ್ ಪ್ರೊಡಕ್ಷನ್ ಪಾಯಿಂಟ್ ಇದು ದೊಡ್ಡಬಳ್ಳಾಪುರ ಬಂದು. ನೀವು ಎಲ್ಲೇ ಆಚೆ ಹೋದರೂ ಇಲ್ಲಿಂದನೇ ಎಲ್ಲ ಕಡೆ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಎಲ್ಲ ಆಲ್ ಓವರ್ ಇಂಡಿಯಾ ಸಪ್ಲೈ ಆಗುತ್ತೆ. ಸೊ ಯಾವತ್ತು ಪ್ರೊಡಕ್ಷನ್ ಪಾಯಿಂಟ್ಗೆ ಹೋದಾಗ ನಿಮ್ಗೊಂದು 50 ರೂಪಾಯಿ ಬೆನಿಫಿಟ್ ಸಿಗುತ್ತೆ. ಮತ್ತು ಕ್ವಾಲಿಟಿ ಏನಿರುತ್ತೋ ಅದೇ ಕೊಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾವತ್ತೂ ಅಷ್ಟೇ.